दक्षिणामूर्तये नमः। सद्गुरुनाथ महाराज की जय। जगद्गुरु सिद्धार्थ महाराज की जय। सद्गुरु शिवकुमारेश्वर महाराज की जय। सद्गुरु विद्यानंद स्वामी जी महाराज की जय। ಅಂದರೆ ನಾವೀಗ ವೃತ್ತಿ ಪ್ರಭಾಕರ ಗ್ರಂಥ ಪ್ರಾರಂಭ ಮಾಡಿದ್ದೀವಿ. ವೃತ್ತಿ ಪ್ರಭಾಕರ ಗ್ರಂಥದಲ್ಲಿ ಗ್ರಂಥಕರ್ತರು 3 ದೋವಾ ಬರೆದರು. ಅಸ್ಥಿಭಾತಿ ಪ್ರಿಯ ಅಂದರೆ ಪರಮಾತ್ಮ ಹೆಂಗಿದ್ದಾನೆ, ಅಸ್ಥಿಭಾತಿ ಪ್ರಿಯ ಇದ್ದಾನೆ. ತದನಂತರ ಈ ಜಗತ್ತು ಹೆಂಗೈತಿರಿ, ಪ್ರಥಮ ದೋವಾ ಪರಮಾತ್ಮ ಹೆಂಗಿದ್ದಾನೆ, ಅಸ್ಥಿಭಾತಿ ಪ್ರಿಯ ಇದ್ದಾನೆ. ಈ ಜಗತ್ತು ಹೆಂಗೈತಿ ಅಂದ್ರೆ ಇದು ಅನಿರ್ವಚನೀಯ ಐತಿ. ಜಗತ್ತು ಹೆಂಗೈತಿ ಅಂದರೆ ಅನಿರ್ವಚನೀಯ. ಉಳಿದ ಇವು ಜೀವ ಹೆಂಗಿದ್ದಾನೆ, ಜೋ ಅವಿಕೃತ ಕೌಂತೆ ಮೇ ರಾಗ ಪುತ್ರ ಪ್ರತೀತಿ ಚಿದಾನಂದ ಘನ ಬ್ರಹ್ಮನೇ ಜೀವ. ಪರಮಾತ್ಮನ ಬಗ್ಗೆ, ಜಗತ್ತಿನ ಬಗ್ಗೆ, ಜೀವದ ಬಗ್ಗೆ ಅಂತ ಈ ರೀತಿ 3 ದೋವಾಗಳು 3. ಅದಕ್ಕೆ ಪರಮಾತ್ಮನ ಬಗ್ಗೆ ನಿರೂಪಣೆ ಮಾಡುವ ಕಾಲದಲ್ಲಿ ಪ್ರತ್ಯಕ್ಷ ಪ್ರಮಾಣವೇ ಮೊದಲು ಮಾಡಿಕೊಂಡು 6 ಪ್ರಮಾಣ ತಕ್ಕ ಪರಮಾತ್ಮನ ಬಗ್ಗೆ ನಿರೂಪಣೆ ಮಾಡ್ಕೊಂಡು ಬಂದರು. ತದನಂತರ ಜಗತ್ತು ಹೇಳಬೇಕಾಗಿದ್ರೆ ಈ ಜಗತ್ತಿಗೆ ಉಪಾದಾನ ಕಾರಣ ಯಾರು, ಜಗತ್ತಲ್ಲಿ ಪ್ರತ್ಯಕ್ಷ ಉತ್ಪತ್ತಿ ಆಗ್ಯದ ಹೇಳ್ತೀರಿ. ಉತ್ಪತ್ತಿ ಆಗ್ಯದಂದ್ರೆ ಅದಕ್ಕೊಂದು ಉಪಾದಾನ ಕಾರಣ ನಿಮಿತ್ತ ಕಾರಣ ಹೇಳಲಿಕ್ಕೆ ಬೇಕು. ಅದಕ್ಕೆ ಆ ಜಗತ್ತಿನ ಉಪಾದಾನ ಕಾರಣ ನಿಮಿತ್ತ ಕಾರಣ ಹೇಳುವ ಸಲುವಾಗಿಯೇ 7ನೇ ಪ್ರಕಾಶ ಬರ್ತಾರೆ. ತದನಂತರ 8ನೇ ಪ್ರಕಾಶ ಒಳಗೆ ಏನೈತಲ್ಲ ಇದು ಜೀವನ ಬಗ್ಗೆ. ಜೀವನ ಬಗ್ಗೆ 8ನೇ ಪ್ರಕಾಶ. ಜೀವ ಹೆಂಗಿದ್ದಾನ, ಮಿಥ್ಯ ಇದ್ದಾನೋ ಸತ್ತಿದ್ದಾನೋ ಅದು ಜೀವನ ಬಗ್ಗೆ ನಿರೂಪಣೆ ಮಾಡೋಕ್ಕಾದಾಗ 8ನೇ ಪ್ರಕಾಶ ಇದು ಬರೆದಾಗ. ಅದಕ್ಕೆ ನಾವು ಈಗ 7ನೇ ಪ್ರಕಾಶ ಪ್ರಾರಂಭ ಮಾಡಲಿಕ್ಕಿದ್ದೀವಿ. 7ನೇ ಪ್ರಕಾಶದಲ್ಲಿ ಹೋದ ವರ್ಷ ನಾವು ಅನಿರ್ವಚನೀಯ ಖ್ಯಾತಿ ನಿರೂಪಣೆ ಮಾಡಿಕೊಂಡು ಬಂದಿದ್ದೇವೆ. ಈಗ ಅನಿರ್ವಚನೀಯ ಖ್ಯಾತಿ ನಿರೂಪಣೆ ಮಾಡ್ಕೊಂಡು ಬಂದೆವು. ಈಗ 2ನೇದು ಏನೈತಲ್ಲ ಸತ್ಖ್ಯಾತಿ ರೀತಿ ಹೇಳ್ತಾ ಇದ್ದಾರೆ. ಖ್ಯಾತಿ ಅನ್ನೋ ಈ ಶಬ್ದಕ್ಕೆ ಅರ್ಥ ಪ್ರಸಿದ್ಧ, ಕೀರ್ತಿ, ಭಾನ, ಪ್ರತೀತಿ, ಪ್ರತೀತಿ ಪ್ರಮಾಣ ಬೋಲ್ನೆ ಅಂದರೆ ಇಷ್ಟು ಅರ್ಥಗಳು ಆಗ್ತಾವೆ. ಇಷ್ಟು ಯಾಕೆ ಅರ್ಥ ಮಾಡ್ತಾರೆ ಅಂತ ಕೇಳಿದ್ದಾದ್ರೆ ಯಾವ ಸಂದರ್ಭದಲ್ಲಿ ಯಾವ್ಯಾವ ಅರ್ಥಗಳನ್ನು ನಾವು ಅಲ್ಲಿ ಸಂಬಂಧ ಆದ ಅದು ಗ್ರಹಣ ಮಾಡಿ ಅದನ್ನು ಅಲ್ಲಿ ಮುಂದೆ ಬಂದಾಗ ನಿಮ್ಗೆ ಹೇಳ್ತೀನಿ. ಈಗ 41 ಹೇಡಿಂಗ ಸಿಕ್ಕಂದ್ರೆ ಸತ್ಖ್ಯಾತಿಗೆ ರೀತಿ ಅಂದ್ರೆ ಅವ್ರು ಯಾರು ಸತ್ಖ್ಯಾತಿ ಒಪ್ಪಾರ, ರಾಮಾನುಜಾಚಾರ್ಯ, ವಲ್ಲಭಾಚಾರ್ಯರು ಈ ಸತ್ಖ್ಯಾತಿಯನ್ನು ಒಪ್ಪಿದ್ದಾರೆ. ವೇದಾಂತ ಮತದಲ್ಲಿ ಫಕ್ತ ಅನಿರ್ವಚನೀಯ ಖ್ಯಾತಿ ಒಂದೇ ಒಪ್ಪ್ಯಾರ. ವೇದಾಂತ ಮತದಲ್ಲಿ ಒಂದು ಅನಿರ್ವಚನೀಯ ಖ್ಯಾತಿ ಒಪ್ಪ್ಯಾರ. ಸಿದ್ಧಾಂತ ಸಮ್ಮತ ಅನಿರ್ವಚನೀಯ ಖ್ಯಾತಿಯನ್ನು ಒಪ್ಪ್ಯಾರ. ಅಂದ್ರೆ ಈ ಜಗತ್ತು ಅನಿರ್ವಚನೀಯ ಐತಿ. ಜಗತ್ತು ಹೆಂಗದ ಇದು ಅನಿರ್ವಚನೀಯ. ಸತ್ತಲ್ಲ ಅಸತ್ತಲ್ಲ, ಸತ್ತ ಸತ್ತಿಂತೂ ವಿಲಕ್ಷಣ, ಇದು ಅನಿರ್ವಚನೀಯ. ಉಳಿದ 6 ಮಂದಿ ಏನು 5 ಖ್ಯಾತಿಗಳು ಹೇಳ್ಯಾರ. ಅವರು ಎಲ್ಲ ಈ ರೀತಿ ಸಿದ್ಧಾಂತಿಗಳು ಹೇಳುವ ರೀತಿಯಿಂದ ಅವ್ರು ಹೇಳೇ ಇಲ್ಲ. ಸತ್ಖ್ಯಾತಿ ಅಸತ್ಖ್ಯಾತಿ ಅಂತ ಹಿಂಗೆ ಸತ್ತ ಸಚ್ಚಿ ವಿಲಕ್ಷಣ ಅಂತ ಹೇಳಿಲ್ಲ. ಈಗ ಹೇಳೋರು ಇದು ಸತ್ತದ, ರಾಮಾನುಜಾಚಾರ್ಯ ವಲ್ಲಭಾಚಾರ್ಯ ಅಂತಾರೆ. ಇವರು ಒಂದೇ ಜಗತ್ತು ಎಲ್ಲರಿಗೂ ಒಂದೇ ಅದ. ಏನು ಅವ್ರಿಗೆ ಒಂದು ಇವ್ರಿಗೊಂದು ಬೇರೆ ತೋರ್ಲಿಕ್ಕಿಲ್ಲ. ಫಕ್ತ ಅವ್ರವ್ರ ಒಂದು ಚಸ್ಮಾ ಬೇರೆ ಹಾಕ್ಯಾರ. ಅಂದ್ರೆ ರಾಮಾನುಜಾಚಾರ್ಯ ವಲ್ಲಭಾಚಾರ್ಯರು ಈ ಜಗತ್ತು ತೋರು ಜಗತ್ತಿಗೂ ಸತ್ಯ ಐತಿ. ಮುಂದೆ ನ್ಯಾಯಮತದವರು ಇದು ಅಸತ್ಯ ಐತಿ. ಕ್ಷಣಿಕ ವಿಜ್ಞಾನವಾದಿಗಳು ಇದು ಆತ್ಮನಲ್ಲಿ ಬುದ್ಧಿ ಐತಿ, ಬುದ್ಧಿಗೆ ಆತ್ಮ ಅಂದರು. ಇದು ಬುದ್ಧಿಯಲ್ಲಿ ಐತಿ ಹೊರತಾಗಿ ಹೊರಗಿಲ್ಲ. ಬುದ್ಧಿಯಲ್ಲಿ ಐತಿ ಹೊರತಾಗಿ ಹೊರಗೆ ಇಲ್ಲ. ಅನ್ಯತಾ ಖ್ಯಾತಿ ವಾಸ್ತವಿಕ ನೋಡಿದಾದ್ರೆ ಸತ್ಯವಾಗಿ ಹೊರಗೆ ಬಜಾರ್ದಾಗಲಿ ಅಥವಾ ಅಡವ್ಯಾಗ ವಾರುಳ ಅಂದ್ರೆ ಹುತ್ತ, ಹುತ್ತಿನಲ್ಲಿ ವಾಸ್ತವಿಕವಾಗಿ ಹಾವಾಗಲಿ ಬಜಾರ ಬೆಳೆಯದ. ಆದರೂ ಅದೇ ದೋಷ ಬಲದಿಂದ ಮುಂಭಾಗದಲ್ಲಿ ತೋರ್ಲಿರ್ತದೆ. ಅದುವೇ ಕೆಲವು ಜ್ಞಾನಾಭ್ಯಾಸ ಅಂತ ಹಿಂಗೆ ಬರ್ತದೆ. ಅಂತೂ ಅವ್ರನ್ನೂ ಕೂಡ ಆ ಅನಿರ್ವಚನೀಯ ಉತ್ಪತ್ತಿ ನಾಶ ಹೇಳಿಲ್ಲವರು. ಸತ್ತದ ಅಸತ್ತದ ಅದು ಬುದ್ಧಿಯಲ್ಲಿ ಐತಿ, ಅಲ್ಲಿದೆ ಇಲ್ಲಿ ತೋರ್ಲಿಕತ್ತಾರ. ಅನ್ಯತಾ ಖ್ಯಾತಿ. ಇನ್ನು ಅಖ್ಯಾತಿದವರು ಇದು ಅವಿಚಾರದಿಂದ
ಪ್ರತ್ಯಕ್ಷ ತೋರುವ ಸುಕ್ತಿಯ ಇದಂ ಪ್ರತ್ಯಕ್ಷ ಜ್ಞಾನದ ಆ ಬೆಳೆ ಸ್ಮೃತಿ ಜ್ಞಾನದ ಈ ಎರಡುಗಳ ವಿವೇಕ ಇಲ್ಲದರೇನೆ ಅವನಿಗೆ ಭ್ರಮ ಆಗಿರುತ್ತದೆ ಅಂತ ಹಿಂಗೆ ಅಖ್ಯಾತಿದವ ಇಷ್ಟು ನಿರೂಪಣೆ ಮಾಡ್ತಾನೆ. ಅಂತೂ ಅನಿರ್ವಚನೀಯ ಖ್ಯಾತಿಗಿಂತಲೂ ಎಲ್ಲರೂ ತಮ್ಮ ತಮ್ಮ ಮತಗಳನ್ನು ಭಿನ್ನವಾಗಿ ಬೇರ್ಪಡಿಸಿದ್ದಾರೆ. ಅದರ ಒಳಗೆ ಈಗ ಎರಡನೇದವರು ಅಂದ್ರೆ ಸತ್ತ ಖ್ಯಾತಿಕಿ ರೀತಿ ಅವ್ರ ರೀತಿ तिनमें सत्ख्यातिवादी का ये सिद्धांत है और सिद्धांत ಸತ್ಖ್ಯಾತಿವಾದಿಗಳು ರಾಮಾನುಚಾರ್ಯರು ಸಿದ್ಧಾಂತ ಏನು ಸಿದ್ಧಾಂತದ ಒಂದು ಅಂತ ಕೇಳಿದರೆ ಶುಕ್ತಿಗೆ ಅವಯವನಿಕೆ ಸಾತಿ ರಜತಿಕೆ ಅವಯವ ಸದಾ ರಹೆ. ಶುಕ್ತಿಯ ಅವಯವಗಳು ಅಂದ್ರೆ ಯಾವ ಪ್ರತ್ಯೇಕೊಂದು ಸೃಷ್ಟಿ ಉತ್ಪತ್ತಿ ಆಗಬೇಕಾದ್ರೆ ಪಂಚಮಹಾಭೂತದಿಂದ ಉತ್ಪತ್ತಿ ಎಲ್ಲ ಪದಾರ್ಥಗಳು ಪಂಚಮಹಾಭೂತದಿಂದ ಆ ಪಂಚಮಹಾಭೂತದಿಂದ ಶುಕ್ತಿ ಅವಯವಗಳು ಸಣ್ಣ ಸಣ್ಣ ಸೂರಲ್ಲಿ ಅಂತೂ ಶುಕ್ತಿಯ ಅವಯವಗಳೊಡನೆ ಆ ಬೆಳ್ಳಿ ಅವಯವಗಳನ್ನು ಕೂಡ ಯಾವಾಗಲೂ ಇರುತ್ತವೆ. ಎರಡು ಅವಯವಗಳು ಸದಾರೇ ಅವಯವ ಅಂದರೆ ದ್ರವ್ಯ ಸಮವಾಯ ಕಾರಣ ಅವಯವ. ಜೈಸೆ ಶುಕ್ತಿಗೆ ಅವಯವ ಸತ್ಯ ಹೈ. ಶುಕ್ತಿ ಅವಯವಗಳು ಹೆಂಗೆ ಶುಕ್ತಿ ವ್ಯಾವಹಾರಿಕದ ಇದು ಶುಕ್ತಿ ಹೆಂಗದ ವ್ಯಾವಹಾರಿಕ ಆ ಪಂಚಮಹಾಭೂತದಿಂದ ಉತ್ಪನ್ನವಲ್ಪಟ್ಟಂಥ ಶುಕ್ತಿ ಅವಯವಗಳು ಯಾವ ರೀತಿ ಸತ್ಯವಾಗಿ ಇರುತ್ತವೆಯೋ ಅದರಂತೆ ಅಂದರೆ ವ್ಯಾವಹಾರಿಕ ಶುಕ್ತಿ ಏನದ ಈ ಶುಕ್ತಿ ಪಂಚಮಹಾಭೂತದಿಂದ ಉತ್ಪನ್ನವಾಗಿಗೊಂಡ ಶುಕ್ತಿ ಹೆಂಗೆ ವ್ಯಾವಹಾರಿಕ ಆ ವ್ಯಾವಹಾರಿಕ ಶುಕ್ತಿ ಅವಯವಗಳು ಹೆಂಗೆ ಸತ್ಯ ಇರುವವೋ ಅದರಂತೆ ರಜತ್ಗೆ ಅವಯವ ಭೀ ಸತ್ಯ ಹೈ ಮಿಥ್ಯಾನೆ. ಅದರಂತೆ ಬೆಳ್ಳಿಯ ಅವಯವಗಳನ್ನು ಕೂಡ ಬಿ ಜೈಸೆ ಶುಕ್ತಿಗೆ ತೈಸೆ ರಜತ್ಗೆ ಬಿ ಬೆಳ್ಳಿಯ ಅವಯವಗಳನ್ನು ಕೂಡ ಅವು ಹೈ ಅದರ ಅವಯವ ಹೈ ಅಂತಾರಲ್ಲ ಅದಕ್ಕೆ ನಮ್ಮ ತಿಳ್ಕೊಳ್ಳೋ ಸಲ್ಯಾಕ ಮ್ಯಾರ ರಜತ್ಗೆ ಅವಯವ ಸದಾ ರಹಿ ಅಂತಾರಲ್ಲ ಸದಾ ರಹಿ ಅಂದರೆ ಸತ್ಯ ಅದಾವ. ಮತ್ತು ಇಲ್ಲಿ ನಾವು ಸತ್ಯ ಅಂತ ನಾವು ಬರ್ಕೊಂಡಿದ್ದೆವು ತಿಳಿದ್ರೆ ಬರ್ಕೊಳ್ಳೋದಿರುತ್ತಿಲ್ಲ ನಮ್ಗೆ ಸರಿಯಾಗಿ ಅಲ್ಲಿ ಅರ್ಥ ಆಗೋ ಸಲ ಬರ್ಕೊಳ್ಳೋದು. ಅವಯವ ಭೀ ಸತ್ಯ ಅನ್ನೋದೊಂದು ಶಬ್ದ ನಮ್ಗೆ ತಿಳ್ಕೊಳ್ಳೋ ಸಲುವಾಗಿ ಬರೋದು ಅಲ್ಲೇನು ಇಲ್ಲಿ ಬರಲಿಕ್ಕೆ ಬೇಕಂತ ಹಿಂಗೆ ನಿಮ್ಮದು ಯಾಕೆ ಸದಾ ರೈ ಅಂತ ಮೇಲೆ ಬರ್ದಾರ ನೋಡಿ ಹೌದ್ರ ಮಿಥ್ಯಾನಹಿ ಅದು ಬೆಳೆ ಅವಯವಗಳು ಮಿಥ್ಯಾ ಇಲ್ಲ. ಜೈಸೆ ನೋಡಿ ಅಂತ ಕೆಳಗ ಏನು ಹೇಳ್ತಾನೆ ಈಗ ಅವ दोष सहित नेत्र के संबंधते सिद्धांत में अविद्या का परिणाम अनिर्वचनीय रजत उपजय. ನಿಮ್ಮ ಸಿದ್ಧಾಂತ ಮತದಲ್ಲಿ ವೇದಾಂತ ಸಿದ್ಧಾಂತ ಮತದಲ್ಲಿ ನಮ್ಮ ಸಿದ್ಧಾಂತ ಅಲ್ಲ ವೇದಾಂತ ಸಿದ್ಧಾಂತ ಮತದಲ್ಲಿ ದೋಷ ಸಹಿತ ನೇತ್ರದ ಸಂಬಂಧದಿಂದ ಆ ಅವಿದ್ಯಾದ ಪರಿಣಾಮ ಅನಿರ್ವಚನೀಯ ಬೆಳ್ಳಿ ಹುಟ್ಟಿ ಇರುತ್ತದೆ. ಸಿದ್ಧಾಂತ ಮತದಲ್ಲಿ ಅವಿದ್ಯಾದ ಪರಿಣಾಮ ಅನಿರ್ವಚನೀಯ ಬೆಳ್ಳಿ ಹೆಂಗೆ ನಿಮ್ಮ ಸಿದ್ಧಾಂತ ಮತದಲ್ಲಿ ಹುಟ್ಟಿ ಇರುತ್ತದೆ. ತೈಸೆ ದೋಷ ಸಹಿತ ನೇತ್ರ ಸಂಬಂಧತೆ ರಜತ ಅವಯವನ್ಸೆ ಅಂದರೆ ಸತ್ಯ ರಜತ ಮುಂದೆ ಸತ್ಯ ರಜತದ ಸತ್ಯ ರಜತ ಅವಯವನ್ಸೆ ಸತ್ಯ ರಜತ ಉಪಜಯ ಸತ್ಯ ಹಾಗೆ ಏನಾರು ಅಕ್ಷರಗಳು ಹಾಕಾವಿತ್ತ ಹಾಕ್ತು ಅಂದ್ರೆ ಮುಂದೆ ಓದಾಳಿ ಎಂದರೆ ಉಪಯೋಗ ಬಿತ್ತಂದ್ರೆ ಬೀಳ್ತದೆ. ಸತ್ಯ ರಜತ ಅವಯವನ್ से ಸತ್ಯ ರಜತ್ ಉಪಜೆ ಹೈ. ಸತ್ಯ ಬೆಳ್ಳಿಯ ಅವಯವಗಳಿಂದ ಆ ಅವಯವಗಳಿಂದನೇ ದ್ರವ್ಯದ ಉತ್ಪತ್ತಿ. ಕಪಾಲದಿಂದ ಹೆಂಗೆ ಘಟ ಉತ್ಪತ್ತಿಯೋ ಹಂಗೆ ಬೆಳ್ಳಿಯ ಅವಯವಗಳಿಂದ ಬೆಳ್ಳಿ ಉತ್ಪತ್ತಿ ಇತ್ತಲ್ಲ. ಆ ಬೆಳ್ಳಿ ನೇತ್ರ ಸಂಬಂಧದಿಂದ ಬೆಳ್ಳಿ ಅವಯವಗಳಿಂದ ಸತ್ಯ ಬೆಳ್ಳಿ ಹುಟ್ಟುತ್ತದೆ. ಈಗ ಜೈಸೆ ಮೊದಲು ಅನ್ಕೋಬೇಕು ಜೈಸೆ ಅಂತ ಈಗ ಮೊದಲು ಅನ್ಕೋಬೇಕು ಯಾಕಂದ್ರೆ ಅದು ನಂತರ ಬಂದ ಅಧಿಷ್ಠಾಂತೆ ಜೈಸೆ ಅಂದ್ರೆ ಶಬ್ದ ಆಗಲ್ಲ ಸಾಧು ಆಗಲ್ಲ. ಹೇಗೆ ಅದಕ್ಕೆ ಜೈಸೆಗೆ ಒಂದು ಆ ಕಡೆ ಹಾಕು ಅಧಿಷ್ಠಾನಕ್ಕೆ ಎರಡು ಆ ಕಡೆ ಹಾಕಬೇಕು. ಜೈಸೆ अधिष्ठान ज्ञानते अनिर्वचनीय रजत की निवृत्ति सिद्धांत में होवे है. ನಿಮ್ಮ ಸಿದ್ಧಾಂತ ಮತದಲ್ಲಿ ಹೇಗೆ ಅಧಿಷ್ಠಾನ ಜ್ಞಾನದಿಂದ ಅನಿರ್ವಚನೀಯ ಬೆಳ್ಳಿ ನಿವರ್ತಿ ನೀವು ಸಿದ್ಧಾಂತದ ಹೇಳಿರಿ. ಅಧಿಷ್ಠಾನ ಜ್ಞಾನ ಐತಪ್ಪ ಅಂದ್ರೆ ಬೆಳ್ಳಿ ಸರ್ಪ ಅಧ್ಯಾಸ್ತ ವಸ್ತು ಏನಿದ್ದಾವ ಅಧಿಷ್ಠಾನ ಜ್ಞಾನ ಕೂಡ ನಿವರ್ತಿ ಆಗುತ್ತದೆ.
तैसे शुक्ति ज्ञानते सत्य रजत का अपने अवयवन में दोष हो गए हैं। ಎಕ್ಕಿ ಚಳಿಸಿಡಿಂಗ್ ಹಾಂ ಅಂದರೆ ಈಗ ಏನು ಹೇಳ್ಕತ್ತಾರೆ ಅವರು, ಶುಕ್ತಿ ಅವಯವಗಳನ್ನೇ ಬೆಳ್ಳಿಯ ಅವಯವಗಳು ಯಾವಾಗಲೂ ಇರುತ್ತವೆ. ಶುಕ್ತಿ ಅವಯವಗಳು ಹ್ಯಾಂಗೆ ಸತ್ಯ ಇರುವವು, ಅದರಂತೆ ಬೆಳ್ಳಿಯ ಅವಯವಗಳು ಕೂಡ ಸತ್ಯ ಇರುತ್ತವೆ, ಅವು ಮಿಥ್ಯ ಅಲ್ಲ. ಯಾವ ರೀತಿ ನಿಮ್ಮ ಸಿದ್ಧಾಂತ ಮತದಲ್ಲಿ ನೇತ್ರದ ದೋಷದಿಂದ, ಅಂದರೆ ದೋಷ ಸಹಿತ ನೇತ್ರದ ಸಂಬಂಧದಿಂದ ಅವಿದ್ಯಾ ಪರಿಣಾಮ ಬೆಳ್ಳಿ ಹುಟ್ಟಿ ಇರುತ್ತದೆ. ಅವಿದ್ಯಾ ಪರಿಣಾಮ ನಿಮ್ಮಲ್ಲಿ ಬೆಳ್ಳಿ ಹುಟ್ಟಿ ಇರುತ್ತದೆ. ಅದರಂತೆ ದೋಷಿತ ನೇತ್ರ ಸಂಬಂಧದಿಂದ ಸತ್ಯ ಬೆಳ್ಳಿಯ ಅವಯವಗಳಿಂದ ಸತ್ಯ ಬೆಳ್ಳಿ ಹುಟ್ಟುತ್ತದೆ. ಸತ್ಯ ಬೆಳ್ಳಿಯ ಅವಯವಗಳಿಂದ ಸತ್ಯತೆ ಹೇಳಕತ್ತೆ, ನಾವು ನೆನಪಿಟ್ಕೋಬೇಕು. ಸತ್ಯ ಬೆಳ್ಳಿ ಅವಯವಗಳಿಂದ ಸತ್ಯ ಬೆಳ್ಳಿ ಹುಟ್ಟುತ್ತದೆ. ಅದೇ ರೀತಿಯಾಗಿ ಹೇಗೆ ನಿಮ್ಮ ಸಿದ್ಧಾಂತ ಮತದಲ್ಲಿ ಅಧಿಷ್ಠಾನ ಜ್ಞಾನ ಆದ ಕೂಡಲೇ ಬೆಳ್ಳಿ ನಿವೃತ್ತಿ ಆಗುತ್ತದೆ. ಅಧಿಷ್ಠಾನ ಜ್ಞಾನದಿಂದ ಅಧ್ಯಸ್ಥ ನಿವೃತ್ತಿ ಆಗುತ್ತದೆ. ಸಿದ್ಧಾಂತದಲ್ಲಿ ಗಳಿರಿ, ಅಧಿಷ್ಠಾನ ಜ್ಞಾನದಿಂದ ಬೆಳ್ಳಿ ನಿವೃತ್ತಿ, ಅಧಿಷ್ಠಾನ ಜ್ಞಾನದಿಂದ ಸರ್ಪ ಅಂತೂ ಅಧ್ಯಸ್ಥ ನಿವೃತ್ತಿ. ಅದರಂತೆ ಶುಕ್ತಿ ಜ್ಞಾನದಿಂದ ಸತ್ಯ ಬೆಳ್ಳಿದು ತನ್ನ ಅವಯವಗಳಲ್ಲಿ ಶುಕ್ತಿ ಜ್ಞಾನ ಆದ ಕೂಡಲೇ ಈಗೇನು ಹೇಳಕತ್ತೆ ನೀವು, ಏನು ನೇತ್ರ ಸಂಬಂಧದಿಂದ ಸತ್ಯ ಅವಯವಗಳಿಂದ ಸತ್ಯ ಬೆಳ್ಳಿ ಹುಟ್ಟುತ್ತದೆ ಒಂದು ಅವನ ಸಿದ್ಧಾಂತ. ಹೇಗೆ ನಿಮ್ಮ ಮತದಲ್ಲಿ ಅಧಿಷ್ಠಾನ ಜ್ಞಾನದಿಂದ ಅನಿರ್ವಚನೀಯ ಬೆಳೆದು ನಿವೃತ್ತಿ ಅಂತ ಸಿದ್ಧಾಂತ ಹೇಳಿರಿ, ಅದೇ ರೀತಿ ನನ್ನ ಮತದಲ್ಲಿ ಆದರೂ ಕೂಡ ಶುಕ್ತಿ ಜ್ಞಾನದಿಂದ ಸತ್ಯ ರಜತದು ತನ್ನ ಅವಯವಗಳಲ್ಲಿ ಧ್ವಂಸ ಅಂದ್ರೆ ನಾಶ ಆದರೂ ಲಯ ಆಗುತ್ತದೆ. ನಾಶ ಅಂದರೆ ಅದು ನಾಶ ಅಂದ್ರೆ ಈ ವ್ಯಾವಹಾರಿಕ ಸತ್ಯ ಹೇಳ್ಕತ್ತಿದ್ದೀನಿ, ಸತ್ಯದದು ನಾಶ ಆಗಲ್ಲ, ಲಯ ಆಗುತ್ತದೆ. ನಾಶ ಅಂದರೆ ನಾಶ ಅನುಕೂಲ ವ್ಯಾಪಾರವಾನ ನಾಶ, ನಾಶ ಅನುಕೂಲ ವ್ಯಾಪಾರವಾನ ನಾಶಕ ವಿಷಯ ನಾಶ. ನಾಶಕಕ್ಕೆ ಯಾವುದು ವಿಷಯ ಆಗ್ತದೆ ಅದು ನಾಶ. ನಾಶ ಅನುಕೂಲ ವ್ಯಾಪಾರವಾನ್ ನಾಶಕ. ಈಗ ಅವರು ವೇದಾಂತಿಗಳು ಆ ಸತ್ಯಾತಿವಾದಿಗಳು ಖಂಡನ ಮಾಡ್ತಾ ಇದ್ದಾರೆ. ಸ್ವಮತ ದೋಷ ಪರಿಹಾರ ಪೂರ್ವಕ पदार्थ निराकरण खंडन, सत्यातिवाद का खंडन. यह सत्यातिवादी का मत है, सो निराकरणीय है. ಸತ್ಯಾತಿ ಮತ ಈಗ ನಾವು ನಿರಾಕರಣೆ ಅಂದರೆ ಖಂಡನ ಮಾಡುತ್ತೇವೆ. ಯಾಕೆ ಖಂಡನ ಮಾಡ್ತೀರಿ ಅಂತ ಕೇಳಿದರೆ, ಶುಕ್ತಿ ರಜತ ದೃಷ್ಟಾಂತ ಸೇ ಪ್ರಪಂಚಕ್ಕೂ ಮಿಥ್ಯತ್ವಕ್ಕೆ ಅನುಮತಿ ಹೋವೆ. ಸಿದ್ಧಾಂತಗಳು ಏನು ಹೇಳ್ಕತ್ತಾರೆ, ಈಗ ನಿನ್ನ ಮತ ಅವಶ್ಯ ನಿರಾಕರಣೆ ಮಾಡಲಿಕ್ಕೇ ಬೇಕು. ಯಾಕೆ? ಶುಕ್ತಿಯಲ್ಲಿ ತೋರುವ ಬೆಳ್ಳಿ ದೃಷ್ಟಾಂತದಿಂದ, ಶುಕ್ತಿಯಲ್ಲಿ ತೋರುವ ಜಗತ್ತಂ ಪಕ್ಷಕೃತ್ಯ ನಿತ್ಯತ್ವಂ ಸಾಧಯತೆ ಜ್ಞಾನ ನಿವರ್ತತ್ವಾತಿಥಿ ಹೇತು ಯಥಾ ಶುಕ್ತಿ ರಜತಾದವು. ಈ ಜಗತ್ತು ಹೆಂಗದ? ಸುಳ್ಳದ, ಜಗತ್ತೇ ಪಕ್ಷ. ಜಗತ್ತು ಪಕ್ಷ ಯಾಕೆ ಮಾಡ್ಲಿಕತ್ತೀರಿ ನೀವು? ಜಗತ್ತು ಪಕ್ಷ ಯಾಕೆ? ಪಕ್ಷ ಅಂದರೆ ಏನು? ಜಗತ್ತು ಪಕ್ಷ ಯಾಕೆ ಮಾಡ್ತೀರಿ ಅಂತ ನಾವು ಗಟ್ಟಿ ಹಾಂ, ಸಾಧ್ಯವಾನ್ ಪಕ್ಷ ಅಂದ್ರೆ ಜಗತ್ತಿಗೆ ಒಬ್ಬರು ಸತ್ಯ ಅಂತಾರೆ, ಒಬ್ಬರು ಮಿಥ್ಯ ಅಂತಾರೆ. ವಿವಾದದ, ಅದಕ್ಕೆ ಸಂದಿಗ್ಧೋ ಸಾಧ್ಯವಾನ್ ಅಂದಮೇಲೆ ಈ ಜಗತ್ತು ನಾವು ಮಿಥ್ಯಾನ ಮಾಡ್ಲಿಕ್ಕತ್ತಿದ್ದೆವು. ಜಗತ್ತು ಮಿಥ್ಯಾ ಮಾಡೋ ಸಲುವಾಗಿ ಅದಕ್ಕೆ ದೃಷ್ಟಾಂತ ಹೇಳ್ಬೇಕಲ್ಲ. ಶುಕ್ತಿ ರಜತ ಆದವು, ಶುಕ್ತಿಯಲ್ಲಿ ತೋರುವ ಬೆಳ್ಳಿ ಹೆಂಗೆ ಮಿಥ್ಯ ಐತಿ ನೋಡು, ಹಂಗೆ ಇದು ಜಗತ್ತು ಮಿಥ್ಯ ಐತಿ ಅಂತ ಹೇಳೋಕೆ ದೃಷ್ಟಾಂತದ. ಪರಂತು ದೃಷ್ಟಾಂತನೇ ನೀನು ಒಂದು ವೇಳೆ ಸತ್ಯ ಅಂತಂದರೆ ದೃಷ್ಟಾಂತ ಜಗತ್ತು ಹೆಂಗೆ ಮಿಥ್ಯ ಆಗ್ತದ, ಅದಕ್ಕೆ ನಿನ್ನ ಪಕ್ಷ ಅವಶ್ಯ ನಿರಾಕರಣೆ ಮಾಡಲಿಕ್ಕೇ ಬೇಕು ಅಂತಾರೆ. ಆಯಿತಾ? ಶುಕ್ತಿ ರಜತ ದೃಷ್ಟಾಂತ ಸೇ ಪ್ರಪಂಚಕ್ಕೂ ಮಿಥ್ಯತ್ವಕ್ಕೆ ಅನುಮತಿ ಹೋವೆ. ಪ್ರಪಂಚದ ಅನುಮತಿ, ಅದು ಅನುಮತಿ ಅಂದ್ರೆ ಅನುಮಾನ ಪ್ರಮಾಣ. ಅದಕ್ಕೆ ಜಗತ್ತಂ ಪಕ್ಷ ಸಾಧ್ಯ ಹೇತು ವ್ಯಾಪ್ತಿ ದೃಷ್ಟಾಂತ ಅನುಮಾನ ಪ್ರಮಾಣದಾಗೆ ಬರ್ತಾವೆ. ಪ್ರತ್ಯಕ್ಷ ಈಗ ಮಿಥ್ಯತ್ವ ಯಾವುದೇ ನಾವು ಈಗ ಜಗತ್ತು ಮಿಥ್ಯತ್ವಕ್ಕೆ ನೀವೇನಂದ್ರಿ ಸಾಧ್ಯ. ಯಾಕೆ ಮಿಥ್ಯತ್ವ ಸಾಧ್ಯ ಅಂದ್ರಿ ಪ್ರಭು?
ಪಕ್ಷ ಅಂದ್ರೆ ಗೊತ್ತೈತೆ ನಿಮಗೆ. ಯಾಕೆ ಪಕ್ಷ? ಈ ಮಿಥ್ಯತ್ವಕ್ಕೆ ಸಾಧ್ಯ ಆಕತ್ತೀರಿ. ಯಾವುದು ಕಾಣಿಸೋದಿಲ್ಲ ಮಿಥ್ಯತ್ವ. ಜಗತ್ತು ಕಾಣಿಸ್ತಾ ಇದ್ದಿಲ್ಲ, ಜಗತ್ತು ಎಲ್ಲರಿಗೂ ಕಾಣಿಸ್ತದ. पण ಜಗತ್ತಿನೊಳಗೆ ಮಿಥ್ಯತ್ವ ಕಾಣಿಸ್ಲಿದೆ ನಿಮಗೆ? ಕಾಣಿಸಲ್ಲ. ಅದಕ್ಕೆ ಸಾಧ್ಯ ಮಾಡಿಲ್ಲ. ಮಿಥ್ಯತ್ವಕ್ಕೆ ಅನುಮಿತಿ ಹೋವೇ. ಇನ್ನು ವ್ಯಾಪ್ತಿ ದೃಷ್ಟಾಂತದ ನಿಮಗೆಲ್ಲ ಇರುತ್ತೆ. ಎಲ್ಲರಿಗೂ ಅನುಭವ ಇದ್ದುದು, ಎಲ್ಲೆಲ್ಲಿ ಹೋಗಿರ್ಬೋದು ಅಲ್ಲೆಲ್ಲಿ ಬೆಂಕಿ ಇರುತ್ತದೆ. ಅದೇ ಯಾಕಂದರೆ ಅಡುಗೆ ಮನೆಯಾಗ ಬೆಂಕಿ ಒಲೆಯಾಗ ಯಾವಾಗಲೂ ಬೆಂಕಿ ತಂದ್ರೆ ಹೋಗಿ ಇರ್ತದೇನೆ, ಹಿಂಗೆ ಗೊತ್ತದ. परंतु सत्यातिवाद में शुक्ति में रजत सत्य है. ನಾವು ಈ ಯಾನು ಶುಕ್ತಿ ಬೆಳ್ಳಿ ದೃಷ್ಟಾಂತದಿಂದ ಪ್ರಪಂಚ ಮಿಥ್ಯತ್ವ ಅನುಮಿತಿ ಆಗುತ್ತದೆ. ಆದರೂ ಸತ್ಯಾತಿವಾದದಲ್ಲಿ ಶುಕ್ತಿಯಲ್ಲಿ ಬೆಳ್ಳಿ ಸತ್ಯ ಇರುತ್ತದೆ. ತಿಸಂಕು ಆ ಶುಕ್ತಿಯಲ್ಲಿ ತೋರುವ ರಜತ್ಕು ದೃಷ್ಟಾಂತ ಧರಿಕೆ ದೃಷ್ಟಾಂತನ ಇಟ್ಟುಕೊಂಡು ಪ್ರಪಂಚಮೇ ಮಿಥ್ಯತ್ವ ಸಿದ್ಧಿ ಹೋವೇನಿ. ಪ್ರಪಂಚದಲ್ಲಿ ಮಿಥ್ಯತ್ವ ಸಿದ್ಧಿ ಆತನ ಯಾವುದಕ್ಕೆ? ಆ ದೃಷ್ಟಾಂತ ಹ್ಯಾಂಗೆ ನಾವು ಜಗತ್ತು ಸುಳ್ಳು ಕನಸು ಹಂಗೆ ಸುಳ್ಳು ಐತಿ ನೋಡಿ. ಕನಸು ಸುಳ್ಳೋದಿಲ್ಲ, ಅದರಂತೆ ಇದು ಸುಳ್ಳ. ಮತ್ತು ಕನಸಿಗೆ ಶೂನ್ಯಕ್ಕೆ ಇವರು ಸತ್ಯ ಅಂತಾರೆ. ಇವರು ಯಾನ್ ಸತ್ಯಾತಿವಾದಿಗಳು ಕನಸಿಗೆ ಶೂನ್ಯಕ್ಕೆ ಸತ್ಯ ಅಂತಾರೆ. ಅಂದಮೇಲೆ ಕನಸು ಸುಳ್ಳಲ್ಲ, ಮತ್ತು ಅದು ಇದು ಸುಳ್ಳಲ್ಲ, ಸತ್ಯನೇ. ಪರಂತು ನಿಮ್ಮ ದೃಷ್ಟಾಂತವೇ ಇದು ಯೋಗ್ಯ ಇಲ್ಲ. ಇದು ನಿಮಗೆ ತಿಸ್ಕೋ ದೃಷ್ಟಾಂತ ಧರಿಕೆ ಪ್ರಪಂಚಮೇ ಮಿಥ್ಯತ್ವ ಸಿದ್ಧಿ ಹೋಗಿ ಯಾತೆ ಏ ಪಕ್ಷ ನಿರಾಕರಣೆ. ಅದಕ್ಕೆ ಈ ಪಕ್ಷ ಅವಶ್ಯವಾಗಿ ನಾವು ನಿರಾಕರಣ ಅಂದರೆ ಖಂಡನ ಮಾಡಲಿಕ್ಕೆ ಬೇಕು. ಯಾವ ಪಕ್ಷಮೇ ಈ ದೋಷ ಯಾವುದೋ ನಿಮ್ಮ ಪಕ್ಷದಲ್ಲಿ ಏನು ದೋಷದ ಅದು ಮೊದಲು ದೋಷನೇ ಖಂಡನ ಮಾಡಬೇಕಲ್ಲ. ಕಾರ್ಯವಿರೋಧಿ ದೋಷ ಅಲ್ಲಿ ಉಕ್ತಿ ಐತಿಲ್ಲ, ಅದಕ್ಕೆ ಶುಕ್ತಿ ಮಾಡಬೇಕು. ನಿಮಗೆ ದೋಷ ಹೇಗೆ ಮುಂದದ್ರ ಓದ್ರೆ ಮುಂದೇನದು ಅದಕ್ಕೆ ಶುಕ್ತಿ शुक्ति ज्ञान से अनंतर कालत्रय अपि शुक्तौ रजतम नास्ति. ನಿನ್ನ ಪಕ್ಷದಲ್ಲಿ ಯಾನ್ ದೋಷದ ಅದು ಹೇಳಕತ್ತಿರ್ತಾನೆ. ದೋಷ ಶುಕ್ತಿ ಜ್ಞಾನ ಆಗಿದ ನಂತರ ಜ್ಞಾನ ಸೇ ಅನಂತರ ಕಾಲತ್ರಯ ಅಪಿ ಶುಕ್ತೌ ರಜತಂ ನಾಸ್ತಿ. ಶುಕ್ತಿ ಜ್ಞಾನ ಆಗಿದ ನಂತರ 3 ಕಾಲಗಳಲ್ಲಿ ಆ ಶುಕ್ತಿಯಲ್ಲಿ ಬೆಳೆ ಇಲ್ಲ. ಹಗ್ಗದ ಜ್ಞಾನ ಆದ ಕೂಡಲೇ 3 ಕಾಲಗಳಲ್ಲಿ ಹಾವ ಇಲ್ಲ. ಹಿಂಗೆ ನಮಗೆ ಜ್ಞಾನ ಆಗುತ್ತದೆ ಎಲ್ಲರಿಗೂ. ಶುಕ್ತೋ ರಸ್ತಂ ನಾಸ್ತಿ ಕಾಲತ್ರಯಪಿ ಶುಕ್ತೋ ರಸ್ತಂ. ಶುಕ್ತಿ ಜ್ಞಾನ ಅಂದರೆ ಅಧಿಷ್ಠಾನ ಜ್ಞಾನ ಆದ ಕೂಡಲೇ 3 ಕಾಲಗಳಲ್ಲಿ ಅದೃಷ್ಟ ವಸ್ತು ಇರುವುದೇ ಇಲ್ಲ. ನಾಸ್ತಿ. इस रीति से शुक्ति में त्रैकालिक रजत अभाव प्रतीत होबे. ಈ ರೀತಿಯಿಂದ ಶುಕ್ತಿಯಲ್ಲಿ ತ್ರೈಕಾಲಿಕ 3 ಕಾಲಗಳಲ್ಲಿ ಪ್ರಾತಿಭಾಸಿಕ ವ್ಯಾವಹಾರಿಕ ಪಾರಮಾರ್ಥಿಕ ಸತ್ತ 3 ಕಾಲಗಳಲ್ಲಿ ಅಥವಾ ಭೂತಕಾಲದಲ್ಲಿ ಭವಿಷ್ಯತ್ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಯಾವುದು ತ್ರೈಕಾಲಿಕ ರಜತ ಅಭಾವ ಪ್ರತೀತ ಹೋವೆ. ಬೆಳ್ಳಿಯ ಅಭಾವ ತೋರುತ್ತದೆ. ಬೆಳ್ಳಿಯ ಅಭಾವ ಬೆಳ್ಳಿಲ್ಲ ಅಂತ ಜ್ಞಾನ ಆಗ್ತದೆ, ತೋರುತ್ತದೆ. ಆಯಿತಾ? ಈಗ ಯಾನು ನಾವು ನಮಗೆ ಜ್ಞಾನ ಆಯ್ತಲ್ಲ, ಯಾನಾಯಿತು ಶುಕ್ತಿ ಜ್ಞಾನ ಆಗಿದ ನಂತರ ಕಾಲತ್ರಯದಲ್ಲಿ ಅಂದರೆ 3 ಕಾಲಗಳಲ್ಲಿ ಶುಕ್ತಿಯಲ್ಲಿ ಬೆಳ್ಳಿ ಇಲ್ಲ ಅಂತ ಹಿಂಗೆ ನಮಗೆ ಜ್ಞಾನ ಆಯಿತು. ನಮಗೆ 3 ಕಾಲಗಳಲ್ಲಿ ಇಲ್ಲಿ ಬೆಳ್ಳಿ ಇಲ್ಲ ಅಂತ ಹಿಂಗೆ ಜ್ಞಾನ ಆಯಿತು. ಈ ಜ್ಞಾನ ಅನುಸಾರವಾಗಿ ಆ ಯಾನು ಆಗ್ತದಲ್ಲ ಕಾಲತ್ರಯ, ಈ ಜ್ಞಾನ ಅನುಸಾರವಾಗಿ ಸಿದ್ಧಾಂತ ಮೇವಿ ಅನಿರ್ವಚನೀಯ ರಜತೋ ಮಧ್ಯಕಾಲ ಮೇ ಈ ಹೋವೇ ಹೈ. ಮತ್ತು ನಿಮ್ಮ ಸಿದ್ಧಾಂತ ಮತದಲ್ಲಿ 3 ಕಾಲಗಳಿಲ್ಲ, ಪರಂತು ಮಧ್ಯಕಾಲದಲ್ಲಿ ನಮ್ಮಲ್ಲಿ ಬೆಳ್ಳಿ ತೋರ್ತದೆ. ಮಧ್ಯಕಾಲದಲ್ಲಿ ಅಂದ್ರೇ ಪ್ರಾತಿಭಾಸಿಕ ಸತ್ತಾದಿಂದ ಬೆಳ್ಳಿ ತೋರ್ತದೆ. ಶುಕ್ತಿಯಲ್ಲಿ ಬೆಳ್ಳಿ ಅಂತ ತೋರ್ತದೆ. ಬೆಳ್ಳಿ ಪ್ರತ್ಯಕ್ಷ ನೋಡಿದ್ರೇ ತೋಳ್ಕೊತಾನೆ. ಪ್ರತ್ಯಕ್ಷ ನೇತ್ರಕ ಸಂಬಂಧ ಆಯಿತು, ನೋಡಿದ್ರೆ ಜ್ಞಾನ ಆಯ್ತು ಅಂದ್ರೆ ಅಂಜು ಓಡುತ್ತಾನೆ. ಈ ಸುಮ್ಕೆ ಹಗ್ಗ ನೋಡೋಣ ಯಾರು ಅನಿಸ್ತಾರೇನು? ಹಗ್ಗ ನೋಡೋಣ ಯಾರು ಅಂಜಲ್ಲ, ಹಾವು ನೋಡೋಣ ಅಂಜಾನೆ. ಅಂದಮೇಲೆ ಪ್ರತ್ಯಕ್ಷ ಜ್ಞಾನ ಆಗ್ಯದ. ಪರಂತು ನಾವು ಆ ಹಾವಿಂದು ಬೆಳ್ಳಿದು ಪ್ರಾತಿಭಾಸಿಕ ಸತ್ತದಿಂದ ಬಾವಿ ಹೇಳ್ತೇವೆ. ಅದೇ ಹಾವಿಂದು ವ್ಯಾವಹಾರಿಕ ಸತ್ತದಿಂದ 3 ಕಾಲಗಳಲ್ಲಿ ಅಭಾವ. ಆ ಹಾವಿಂದು ಬೆಳ್ಳಿದು
ಮೂರು ಕಾಲಗಳಲ್ಲಿ ಅಭಾವ ಹೇಳ್ತೇವೆ ನಾವು. ಮಧ್ಯಕಾಲದಲ್ಲಿ ಇರುತ್ತದೆ, ಮಧ್ಯಕಾಲಮೇ ಈ ಹೋವೆ ಫಕ್ತ ಮಧ್ಯಕಾಲದಲ್ಲಿ ಅಂದರೆ ಪ್ರಾತಿಭಾಷೆ ಸತ್ತಾದಲ್ಲಿ ಅಷ್ಟೇ ಅದ. ಆದರೆ ನಮ್ಮ ಮತದಲ್ಲಿನೂ ಕೂಡ ವ್ಯಾವಹಾರಿಕ ಸತ್ತಾದಿಂದ ಮೂರು ಕಾಲಗಳಲ್ಲಿ ಅಭಾವ ಅಂದರೆ ಮೇಲೆ ಹೇಳಲ್ಪಟ್ಟಂಥ ತ್ರೈಕಾಲಿಕ ಅಭಾವ ನಾಸ್ತಿ ಅಂತ ಹೇಳಿರಲ್ಲ, ಅದು ನಮ್ಮಲ್ಲಿನೂ ಸಂಬಂಧ ದೃಷ್ಟಾಂತ ಕೂಡ್ತದೆ. मध्यकाल में होवे और व्यावहारिक रजत अभाव त्रैकालिक है. ವ್ಯಾವಹಾರಿಕ ಅಭಾವ ಮೂರು ವ್ಯಾವಹಾರಿಕ ಸತ್ತದಿಂದ ಐತೇನೆ ಅದು ಬೆಳ್ಳಿ ಇಲ್ಲ, ಅದಕ್ಕೆ ವ್ಯಾವಹಾರಿಕ ಸತ್ತ ಮೂರು ಕಾಲದಲ್ಲಿ ಅಭಾವದ. ಅಂದಮೇಲೆ ಮೇಲೆ ಹೇಳಲ್ಪಟ್ಟಂಥ ಯಾನ ಇದಕ್ಕೆ ಕಾಲತ್ರಯಪಿ ನಾಸ್ತಿ ಶುಕ್ತವು ಕಾಲತ್ರಯಪಿ ಶುಕ್ತವು ರಜತಂ ನಾಸ್ತಿ ಇದೇನು ಹೇಳ್ಯಾರಲ್ಲ, ಇದು ನಮ್ಮ ಮತಕ್ಕೂ ವಿರೋಧಿಲ್ಲ, ನಮ್ಮ ಮತಕ್ಕೂ ವಿರೋಧಿಲ್ಲ. ನಮ್ಮ ಮತಕ್ಕೆ ವ್ಯಾವಹಾರಿಕ ಸತ್ತಾದಿ ಮೂರು ಕಾಲಗಳಿಲ್ಲ ಅಂತ ನಾವು ಹೇಳ್ತೇವೆ. ಅಂದಮೇಲೆ ಈ ಜ್ಞಾನ ನಮಗೆ ವಿರೋಧ ಇಲ್ಲ. ಸತ್ಖ್ಯಾತಿವಾದಿಕೆ ಈ ನೋಡಿ दोषांगದ मतದಲ್ಲಿ सत्ख्यातिवादी के मत में व्यावहारिक रजत होवे तिस काल में व्यावहारिक रजत अभाव संभव नहीं. ಅವನು ದೋಷ ನೋಡೋನು. ಸತ್ಖ್ಯಾತಿ ನಿಮ್ಮ ಮತದಲ್ಲಿ ವ್ಯಾವಹಾರಿಕ ಬೆಳ್ಳಿಯನ್ನು ವ್ಯಾವಹಾರಿಕ ಸದ್ಯ ಬೇಜಾರದಾಗ ಇದು ವ್ಯಾವಹಾರಿಕ ಅದ, ಇದು ವ್ಯಾವಹಾರಿಕ ರಜತ ಏನು ತೋರ್ತದ ಆ ಕಾಲದಲ್ಲಿ ಇದರದ ಅಭಾವ ಇಲ್ಲ. ವ್ಯಾವಹಾರಿಕ ರಜತದ ಅಭಾವ ವ್ಯಾವಹಾರಿಕ ಬೆಳ್ಳಿಯನ್ನು ತೋರ್ತದೆ ನಿಮ್ಮಲ್ಲಿ. ಅದೇ ಕಾಲದಾಗ ವ್ಯಾವಹಾರಿಕ ಬೆಳ್ಳಿದು ಅಭಾವ ಅಂತ ಹೇಳೋದು ಇದು ಕಥನ ವಿರುದ್ಧದ. ಇದು ನಿಮಗಿದು ಸತ್ಖ್ಯಾತಿವಾದಿಗೆ ಮತ್ತು ಮೇ ವ್ಯಾವಹಾರಿಕ ರಜತ್ ಹೋವೆ ಶುದ್ಧಿಯಲ್ಲಿ ಏನು ಬೆಳ್ಳಿ ತೋರ್ತದ ವ್ಯಾವಹಾರಿಕ ಸತ್ಯ. ಆ ವ್ಯಾವಹಾರಿಕ ಬೆಳ್ಳಿ ಇದ್ದ ಕಾಲದಲ್ಲಿ ಅದೇ ಕಾಲದಲ್ಲಿ ವ್ಯಾವಹಾರಿಕ ಬೆಳ್ಳಿ ಅಭಾವ ಸಂಭವಿಸುವುದಿಲ್ಲ. ವ್ಯಾವಹಾರಿಕ ಬೆಳ್ಳಿ ಅಭಾವ ಸಂಭವಿಸ್ತೈತೇನು? ಇಲ್ಲವೇ ಇಲ್ಲ. याते त्रैकालिक रजत अभाव की प्रतीति से व्यावहारिक रजत कथन अनुभव विरुद्ध है. ನೋಡಿ ಇದು ಒಂದು ದೋಷ. ಇದು ಅಲ್ಲಿ ಒಂದು ಹಿಂಗೆ ಮಾಡಬೇಕು, ಒಂದು ಅಕಡ ಹಾಕಿರಿ ಇಲ್ಲಾಂದ್ರೆ ಸುಮ್ಮನೆ ಕೌನ್ಸಲ್ ಮಾಡಿರಿ. ಆದ್ದರಿಂದ ತ್ರೈಕಾಲಿಕ ರಜತ ಅಭಾವ ಕಿ ಪ್ರತೀತಿ ಮೂರು ಶುಕ್ತೋ ಮ್ಯಾಲ ಕಾಲತ್ರಯಪಿ ಶುಕ್ತೋ ರಸ್ತಂ ನಾಸ್ತಿ ಇದೇನು ಹೇಳ್ಯಾರಲ್ಲ, ಈ ತ್ರೈಕಾಲಿಕ ಬೆಳ್ಳಿಯ ಅಭಾವದ ಜ್ಞಾನದಿಂದ ಮೂರು ಕಾಲಗಳಲ್ಲಿ ಬೆಳ್ಳಿದು ಇಲ್ಲ ಅಂತ ಅಭಾವದ ಜ್ಞಾನದಿಂದ ವ್ಯಾವಹಾರಿಕ ಬೆಳ್ಳಿ ಅಭಾವ ಸಂಭವಿಸಲಿಲ್ಲ ಅಂತ ಹೇಳಿದ್ರೆ ವ್ಯಾವಹಾರಿಕ ಬೆಳ್ಳಿ ರಜತ ಕಥನ ಐತಿ. ಸತ್ಯ ಅಂದಮೇಲೆ ವ್ಯಾವಹಾರಿಕ ಬೆಳ್ಳಿ ಐತಿ ಇದು ಅಂತ ಹೇಳೋದು ಏಕದಮ್ ಅನುಭವಕ್ಕೆ ವಿರುದ್ಧಿದು. ಮೂರು ಕಾಲಗಳಿಗೆ ಇಲ್ಲ ಮತ್ತು ವ್ಯಾವಹಾರಿಕ ಬೆಳ್ಳಿ ಐತಿ, ವ್ಯಾವಹಾರಿಕ ಬೆಳೆ ಐತಿ, ಪ್ರಭು ಇಲ್ಲಿ ಇಲ್ಲ ಅದಾನ ಇಲ್ಲ ಅದಾನ ಅಂತ ಸಂಭವಿಸ್ತೈತೆ ಅನ್ನೋದು ಇಲ್ಲವೇ ಇಲ್ಲ. ಇದು ದೋಷ ತಿಳಿತ ನಿಮಗಿದು. ತ್ರೈಕಾಲಿಕ ರಜತ ಅಭಾವ ಕಿ ಪ್ರತೀತಿ ಸೈ ಜ್ಞಾನ ಜ್ಞಾನ ಮೂರು ಕಾಲಗಳಲ್ಲಿ ಇಲ್ಲ ಎಂಬುದು ಜ್ಞಾನ. ಮತ್ತೀಗ ಐತಿ ವ್ಯಾವಹಾರಿಕ ಬೆಳೆ ಐತಿ ಇಲ್ಲಿ ಅಂತ ಹಿಂಗೆ ಹೇಳೋದು ಎಲ್ಲರಿಗೂ ಅನುಭವಕ್ಕಿದು ವಿರೋಧದ. ಅವರ ಈಗ ನಮ್ಮ मतದಲ್ಲಿ सिद्धांत मतದಲ್ಲಿ अनिर्वचनीय रजत की उत्पत्ति में प्रसिद्ध रजत की सामग्री चाहिए नहीं. ಸಿದ್ಧಾಂತ मतದಲ್ಲಿ ಅಂದರೆ ವೇದಾಂತ ಸಿದ್ಧಾಂತ मतದಲ್ಲಿ ನಮ್ಮಲ್ಲಿ ಅನಿರ್ವಚನಿ ಬೆಳ್ಳಿ ಉತ್ಪತ್ತಿ ಹೇಳ್ತೇವಲ್ಲ, ಅನಿರ್ವಚನಿ ಬೆಳ್ಳಿಯ ಉತ್ಪತ್ತಿಯಲ್ಲಿ ಏನೋ ಪ್ರಸಿದ್ಧ ರಜತಕಿ ಪ್ರಸಿದ್ಧ ರಜತಕಿ ಅಂದರೆ ಈ ವ್ಯಾವಹಾರಿಕ ಬೆಳ್ಳಿ ಬಜಾರ್ದಾಗ ಏನು ಬೆಳ್ಳಿ ತಯಾರಾತಲ್ಲ, ತಯಾರು ಮಾಡ್ತಾರೆ ಬರೀ ಬೆಳ್ಳಿ ಖಾನೈತಲ್ಲ ಏನೇನು ಅಂಗಡಿಯಾಗ ಸಾಮಾನು ಮಾಡ್ತಾರಲ್ಲ ಅವೆಲ್ಲ, ಆ ಬೆಳ್ಳಿ ವ್ಯಾವಹಾರಿಕ ಪ್ರಸಿದ್ಧ ರಜತಕಿ ಅಂದ್ರೇ ವ್ಯಾವಹಾರಿಕ ಪ್ರಸಿದ್ಧ ರಜತಕಿ ಅಂದ್ರೇ ವ್ಯಾವಹಾರಿಕ ಸಾಮಗ್ರಿ ಚಾಯೇನೆ ಸಾಮಗ್ರಿ ಬೇಕು. ಅನಿರ್ವಚನಿ ಅಂತ ಹೇಳ್ತೇವೆ ನಾವು, ಮಿಥ್ಯ ಅದದು. ಅದಕ್ಕೆ ವ್ಯಾವಹಾರಿಕ ಸಾಮಗ್ರಿ ನಮ್ಮ ಮತದಲ್ಲಿ ಬೇಕಾಗಿಲ್ಲ. ತಿಳಿತ ಬೇಕಾಗಿಲ್ಲ ಅಂದರೆ ಮತ್ತೆ ನಿಮ್ಮಲ್ಲಿ ಹೇಳ್ತಿರಲ್ರಿ ಅವಿದ್ಯಾ ಉಪಾದಾನ ಕಾರಣದ ದೋಷ ನಿಮಿತ್ತಿ ಕಾರಣದ ಅಂತ ಹೇಳ್ತಿರಲ್ಲ. ಅದಕ್ಕೆ ನಾವು ಅದು ದೋಷ ಸಹಿತ ಅವಿದ್ಯಾದಿಂದ ಉತ್ಪತ್ತಿ ಹೇಳುತ್ತೇವೆ. ದೋಷ ಸಹಿತ ಅವಿದ್ಯೆಯಿಂದ ಆ ಬೆಳ್ಳಿ ಉತ್ಪತ್ತಿ ಹೇಳುವುದು ಸಂಭವಿಸುತ್ತದೆ. ಪಂತು ಸಾಮಗ್ರಿ ಇಲ್ಲ, ಅನಿರ್ವಚನೀಯದವರು
ದೋಷ ಸಹಿತ ಅವಿದ್ಯೆಯಿಂದ ಆ ಬೆಳ್ಳಿದು ಉತ್ಪತ್ತಿ ನಾವು ಹೇಳೋದು ಸಂಭವಿಸುತ್ತದೆ. ಆದರೂ ವ್ಯಾವಹಾರಿಕ ರಜತ್ व्यावहारिक रजत की उत्पत्ति तो रजत की प्रसिद्ध सामग्री बिना संभव नहीं. ವ್ಯಾವಹಾರಿಕ ಬೆಳ್ಳಿದು ಉತ್ಪತ್ತಿ ಏನಾಯ್ತಲ್ಲ ಈಗ ಸದ್ಯ ಬೆಳ್ಳಿಯ ಪ್ರಸಿದ್ಧ ಸಾಮಗ್ರಿ ಇರಲಾರ್ದೇ ಸಂಭವಿಸೋದೇ ಇಲ್ಲ. ಬಜಾರ್ದಾಗ ಬೆಳ್ಳಿ ಯಾರ್ಯಾರು ತಾವು ಮಾಡಬೇಕಾಗಿದ್ರೆ ಅವುಗಳ ಸಾಮಗ್ರಿ ಕಾರಣ ಸಮುದಾಯಕ್ಕೂ ಸಾಮಗ್ರಿ ಕೈ ಚಿಮಟ ಬೇಕು, ಬೆಂಕಿ ಬೇಕು, ಎಲ್ಲ ಏನೇನು ಸಾಮಾನುಗಳು ಅವಕ್ಕೋಸ್ಕರ ತಯಾರು ಮಾಡ್ಕೋದು ಬೇಕು. ದುಕಾನ್ ಹೆಂಗೆ ಬಜಾರ್ದಾಗ ಬೆಳ್ಳಿ ದುಕಾನ್ದಾಗ ಅವೆಲ್ಲ ಸಾಮಾನು ಎಲ್ಲ ಇಟ್ಟಿರ್ತಾರೆ. ಕೆಲವು ಖೋಖಾದಾಗೂ ಇಟ್ಟಿರ್ತಾರೆ. ಅಂದರೆ ಪ್ರಸಿದ್ಧ ಸಾಮಗ್ರಿ ಅಂದರೆ ವ್ಯಾವಹಾರಿಕ ಬೆಳ್ಳಿಯ ಸಾಮಗ್ರಿಗಳು ನಮಗೆ ಇಲ್ಲೇನು ಜರುರತ್ತಿಲ್ಲ. ನಿಮ್ಮಲ್ಲಿ ಪ್ರಸಿದ್ಧ ರಜತ್ ಸಾಮಗ್ರಿ ಬಿನಾ ಸಂಭವೇ नहीं. व्यावहारिक सामग्री बिना संभव नहीं. और शुक्ति देश में बाजार में है, शुक्ति देश में अलग है. और शुक्ति देश में रजत की प्रसिद्ध सामग्री है नहीं. ನಿಮ್ಮ ಶುಕ್ತಿಯಲ್ಲಿ ಬೆಳೆ ತೋರ್ಲಕತ್ತದಿಲ್ಲ, ಸತ್ಯದಿಲ್ಲ. ಬಜಾರ್ದಾಗ ಬೆಳೆ ಅಲ್ಲ, ಶುಕ್ತಿಯಲ್ಲಿ ಬೆಳೆ ನೋಡಿ. शुक्ति देश में रजत की प्रसिद्ध सामग्री है नहीं, इलवे इल्ला. बाजार में प्रसिद्ध सामग्री है परंतु शुक्ति देश में रजत की प्रसिद्ध सामग्री नहीं. याते सत्य रजत की उत्पत्ति, ಆದ್ದರಿಂದ ಸತ್ಯ ಬೆಳ್ಳಿ ಉತ್ಪತ್ತಿ ಶುಕ್ತಿ ದೇಶ ಮೇ ಸಂಭವೇ ನಹಿ. ಇದು ಎರಡನೇ ದೋಷ. ಇದು ಅಲ್ಲಿ ಎರಡು ಆ ಕಡೆ ಹಾಕಿ ಕೌನ್ಸ್ ಮಾಡಿರ್ಲಿಕ್ಕೆ ಎರಡನೇ ದೋಷದು. ಸಾಮಗ್ರಿ ಇಂದ ಅನಿರ್ವಚನ ಉತ್ಪತ್ತಿ ಮೇಟೋಪರಿಸಿ ಮೊದಲಿಂದೂ ತ್ರೈಕಾಲಿಕ ಬೆಳ್ಳಿಯ ಅಭಾವ ಜ್ಞಾನದಿಂದ ವ್ಯಾವಹಾರಿಕ ಬೆಳ್ಳಿ ಐತಿ ಅಂತ ಹೇಳೋದು ಅನುಭವಕ್ಕೆ ವಿರುದ್ಧ. ಮೊದಲಿಂದ ಏನೈತಲ್ಲ ತ್ರೈಕಾಲಿಕ ಬೆಳ್ಳಿ ಅಭಾವ ಜ್ಞಾನ, ಮೂರು ಕಾಲಗಳಲ್ಲಿ ಬೆಳ್ಳಿ ಇಲ್ಲ ಅಂತ ಹಿಂಗೆ ಜ್ಞಾನ, ಅದು ಇಲ್ಲಿ ಬೆಳ್ಳಿ ಐತಿ ಅಂತ ಹಿಂಗೆ ಅನುಭವಕ್ಕೆ ವಿರುದ್ಧ. ಸಿದ್ಧಾಂತ ಮತದಲ್ಲಿ ಅನಿರ್ವಚನೀಯ ಬೆಳ್ಳಿ ಉತ್ಪತ್ತಿಯೊಳಗೆ ಅದಕ್ಕೆ ಪ್ರಸಿದ್ಧ ಸಾಮಗ್ರಿ ಏನು ಬೇಕಾಗೇ ಇಲ್ಲ. ದೋಷಸಹಿತ ಅವಿದ್ಯೆಯಿಂದ ಹುಟ್ಟಿರುತ್ತದೆ. ದೋಷಸಹಿತ ಅವಿದ್ಯೆ ಹುಟ್ಟು. ಪರಂತು ನಿಮ್ಮ ಮತದಲ್ಲಿ ಸತ್ಯ ಬೆಳ್ಳಿಯ ಉತ್ಪತ್ತಿಗೆ ಪ್ರಸಿದ್ಧ ವ್ಯಾವಹಾರಿಕ ಸಾಮಗ್ರಿ ಅಲ್ಲಿ ಬೇಕು. ಆದರೂ ಶುಕ್ತಿ ದೇಶದಲ್ಲಿ ಪ್ರಸಿದ್ಧ ಸಾಮಗ್ರಿ ಆದ್ವೇನು? ಶುಕ್ತಿಯಲ್ಲಿ ಬಜಾರ್ದಾಗ ಅದಾವ. ಪರಂತು ಶುಕ್ತಿ ದೇಶದಲ್ಲಿ ಬೆಳ್ಳಿ ಉತ್ಪತ್ತಿ ಹೇಳಕತ್ತೀರಿ. ಶುಕ್ತಿ ದೇಶದಲ್ಲಿ ಬೆಳ್ಳಿ ಸತ್ಯ ರಜತ ಅವಯವನ್ಸೆ ಸತ್ಯ ರಜತ್ಗೆ ಉತ್ಪತ್ತಿ ಹೋಗಿ. ಪರಂತು ಅಲ್ಲಿ ಆ ಸತ್ಯ ಈಗ ಹೆಂಗೆ ಬಜಾರ್ದಾಗ ಸತ್ಯ ಬೆಳ್ಳಿ ಉತ್ಪತ್ತಿ ಹೇಳ್ತೇವೆ ಧ್ಯಾನ ಮಾಡ್ತಾರೆ, ಅಲ್ಲಿ ಸತ್ಯ ಸಾಮಗ್ರಿಗಳು ಅದಾವ, ಅದಾವಿಲ್ಲ. ಪರಂತು ಶುಕ್ತಿ ದೇಶದಲ್ಲಿ ಸಾಮಗ್ರಿ ಇಲ್ಲ. ಶುಕ್ತಿ ದೇಶದಲ್ಲಿ ಸಾಮಗ್ರಿ ಅದಾವನು ಶುಕ್ತಿ ದೇಶದಲ್ಲಿ ಹೇಳ್ಕತ್ತೀರಿ ನಾವು. ಅದಕ್ಕೆ ಇದು ಎರಡನೇದು ಸತ್ಯ ರಜತ್ಕಿ ಉತ್ಪತ್ತಿ ಶುಕ್ತಿ ದೇಶ ಮೇ ಸಂಭವನೇ. ಇದು ಎರಡನೇ ದೋಷ ಆಯ್ತಾ? ಎರಡನೇದು ಗುರ್ತಾಯ್ತಲ್ಲ, ಪ್ರಸಿದ್ಧ ಸಾಮಗ್ರಿ ಶುಕ್ತಿ ದೇಶ ಮೇ ಸಂಭವನೇ. ಈಗ ಅವ್ರು ಏನು ಹೇಳ್ತಾರೆ ನೋಡಿ, ಶುಕ್ತಿ ಮೇ ಸತ್ಯ ರಜತ್ಕಿ ಸಾಮಗ್ರಿ ಕಾ ಅಂಗೀಕಾರ ಅಂದರೆ ಸತ್ಯಾತಿ. ಇವರು ಸತ್ಯ ಬೆಳ್ಳಿಯ ಸಾಮಗ್ರಿ ಒಟ್ಟಾಲಿ ಶುಕ್ತಿ ದೇಶದಲ್ಲಿ ಇಲ್ಲ ಅಂದಮೇಲೆ ಆ ಸತ್ಯ ಬೆಳ್ಳಿ ಉತ್ಪತ್ತಿ ಶುಕ್ತಿ ದೇಶದ ಅಂತ ಹೇಳೋದು ನಿಮ್ಮದು ಮಾತಾ ಸಂಭವಿಸೋದಿಲ್ಲ ಅಂತ ಹೇಳಿದರು. ಅದಕ್ಕೆ ಅವರು ಇವರಿಗೆ ಸಮಾಧಾನ ಹೇಳ್ತಾರೆ. ಈಗ ಏನು? ಶುಕ್ತಿ ಮೇ ಸತ್ಯ ರಜತಿಕೆ, ಶುಕ್ತಿಯಲ್ಲಿನ ಬಜಾರ್ ಮೇ नहीं. ಅವರು ಮ್ಯಾಲ ಶುಕ್ತಿ ದೇಶ ಮೇ ರಜತ್ಕಿ ಪ್ರಸಿದ್ಧ ಸಾಮಗ್ರಿ ಹೈ नहीं. ಅದಕ್ಕೆ ಇವರು ಶುಕ್ತಿ ಮೇ ಸತ್ಯ ರಜತಿಕಿ ಅಂದರೆ ಸತ್ಯಾತಿವಾದಿಗಳು ಸಾಮಗ್ರಿದ ಅಂಗೀಕಾರ ಮಾಡುತ್ತಾರೆ. ಮತ್ತು ಅದಕ್ಕೆ ಸಿದ್ಧಾಂತಿ ಆ ಸಾಮಗ್ರಿದು ಖಂಡನ ಮಾಡ್ತಾರೆ. ತೀತಲ್ ಹೇಳಿಂದ ಅವರು ಜೋ ಐಸೆ ಕಹಿ ಯಾರು ಹಿಂಗೆ ಅಂದರೆ ಏನು? शुक्ति देश में सत्य रजत के जो अवयव है, शुक्ति देश में जो शुक्ति देश
सत्य रजत के जो अवयव है ಏನು ಅವಯವ ಅದಾವ ಶುಕ್ತಿ ದೇಶದಲ್ಲಿ ಸತ್ಯ ಬೆಳ್ಳಿಯ ಏನು ಅವಯವಗಳಂದೇ ಅವಯವ ಇರ್ತದೆ ಅವಯವ ಸೋಯಿ ಸತ್ಯ ರಜತಿಕೆ ಸಾಮಗ್ರಿ ಹೈ ಅವೇ ಸತ್ಯ ಬೆಳ್ಳಿ ಸತ್ಯ ಅವಯವಗಳು ಏನು ಅದಾವಲ್ಲ ಅದೇ ಸತ್ಯ ಬೆಳ್ಳಿಗೆ ಸಾಮಗ್ರಿ ಅದೇ ಸತ್ಯ ಬೆಳ್ಳಿದೆ ಅವಯವಗಳನ್ನೇ ಸತ್ಯ ಬೆಳ್ಳಿ ಉತ್ಪತ್ತಿಗೆ ಸಾಮಗ್ರಿ ಹಿಂಗೆ ಏನು ನೀವು ಅಂತೀರಿ ನಿಮ್ಮನ್ನು ಕುರಿತು ನಾವು ಹೀಗೆ ಕೇಳುತ್ತೇವೆ ತಾಕು ಏ ಪೂಚೆ ಹೇ ಅವರನ್ನು ಕುರಿತು ನಾವು ನಿಮ್ಮನ್ನು ಸತ್ಯ ಶುಕ್ತಿ ದೇಶದಲ್ಲಿ ಸತ್ಯ ಬೆಳ್ಳಿಯ ಏನು ಅವಯವಗಳದಾವಲ್ಲ ಅವಯವಗಳು ಆ ಸತ್ಯ ಅವಯವಗಳನ್ನೇ ಆ ಸತ್ಯ ಬೆಳ್ಳಿ ಉತ್ಪತ್ತಿಗೆ ಕಾರಣ ಅವೇ ಸಾಮಗ್ರಿ ಅಂತ ಹಿಂಗೆ ಯಾರೋ ಅಂದರೆ ಹಿಂಗಂದರೆ ನಾವು ನಿಮ್ಮನ್ನು ಕುರಿತು ಕೇಳುತ್ತೇವೆ ಏನು ಕೇಳ್ತೀರಿ रजत अवयवन का उद्भूत रूप है अथवा अनु उद्भूत रूप है ಆ ಏನು ಸತ್ಯ ಬೆಳ್ಳಿ ಅವಯವಗಳದಾವಲ್ಲ ಆ ಅವಯವಗಳ ಬೆಳ್ಳಿ ಅಲ್ಲ ಬೆಳ್ಳಿ ಅವಯವಿ ಅವಯವ ಅವಯವ ಅವಧಿ ಇದು ಕಪಾಲ ಮುಂದೆ ಅವರು ಕಪಾಲ ಇದು ಘಟ ಕಪಾಲ ಅವಯವ ಘಟ ಇದು ಅವಯವಿ ಹೌದಲ್ಲ ಆ ಬೆಳ್ಳಿ ಅವಯವಗಳಿಂದಲೇ ಸತ್ಯ ಬೆಳ್ಳಿ ಅವಯವಗಳಿಂದಲೇ ಸತ್ಯ ಬೆಳ್ಳಿ ಹುಟ್ಟುತ್ತದೆ ಅಂತ ಒಂದು ಏನಂದರೆ ಅದಕ್ಕೆ ನಾವು ಅನ್ಕೋದು ಆ ಅವಯವಗಳೇನು ಅದಾವಲ್ಲ ಅವಯವಗಳಿಂದ ಹುಟ್ಟಿ ಅಂತ ಹೇಳ್ತಿರಲ್ಲ ಈ ಅವಯವಗಳು ಏನು ಉದ್ಭೂತ ರೂಪ ಐತೋ ಅನು ಉದ್ಭೂತ ರೂಪ ಐತೋ ಉದ್ಭೂತ ಪ್ರಕಟತಾಕು ಉದ್ಭೂತ ಕೈ ಅಪ್ರಕಟತಾಕು ಅನು ಉದ್ಭೂತ ಕೈ ಪ್ರಕಟ ಅಂದರೆ ಹಿಂಗೆ ಪ್ರತ್ಯಕ್ಷ ಎಲ್ಲರಿಗೂ ಕಾಣಬೇಕು ನಿಮ್ಗೆ ನಮ್ಗೆ ಇದು ಕಾಣ್ತದಿಲ್ಲ ಹಿಂಗೆ ಪ್ರಕಟ ಅನು ಉದ್ಭೂತ ಅಂದರೆ ಪಕ್ಕಟ ಇರೋದು ಕಾಣಿಸಲಾರ್ದು अनुभूत रूप है जो उद्भूत रूप कहे तो पहला ಅದು ಏನದಲ್ಲ ಉದ್ಭೂತ ರೂಪದ ಅಂತ ಹಿಂಗೆ ನೀವು ಅಂದಿದ್ದಾದರೆ ಪ್ರಥಮ ಪಕ್ಷ रजत अवयवन का भी रजत की उत्पत्ति से प्रथम प्रत्यक्ष हुआ चाहिए ಆ ಅವಯವಗಳಲ್ಲಿ ಉದ್ಭೂತ ರೂಪ ಅದ ಅಂತ ನೀ ಅಂದೆ ಅಂದರೆ ಆ ಬೆಳ್ಳಿ ಅವಯವಗಳದಾದರೂ ಕೂಡ ಅವಯವಗಳದು ಉದ್ಭೂತ ರೂಪ ಹಿಂಗೆ ಪ್ರತ್ಯಕ್ಷ ಇದು ಕಾಣ್ತದಿಲ್ಲ ನಿಮಗೆ ಇದು ರಜತ್ ಅವಯವನಕ್ಕಾಗಿ ರಜತ್ಕಿ ಉತ್ಪತ್ತಿಸೇ ಪ್ರಥಮ ಬೆಳ್ಳಿ ಅವಯವಗಳಿಂದೇ ಬೆಳ್ಳಿ ಹುಟ್ಟುತ್ತದೆ ಆ ಬೆಳ್ಳಿ ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಬೆಳ್ಳಿ ಅವಯವಗಳು ಪ್ರಸಿದ್ಧ ಎಲ್ಲರಿಗೆ ಕಾಣಿಸಬೇಕಾಗಿತ್ತು ಪ್ರತ್ಯಕ್ಷ ವಾಚಾಯೇ ಪ್ರತ್ಯಕ್ಷ ಆಗಬೇಕಾಗಿತ್ತು ಎಲ್ಲಿ ಶುಕ್ತಿ ದೇಶದಲ್ಲಿ ಅದು ನೆನಪಿಟ್ಕೋಬೇಕು ಶುಕ್ತಿ ದೇಶದಲ್ಲಿ ಆ ಬೆಳ್ಳಿ ಅವಯವಗಳು ಶುಕ್ತಿ ದೇಶದಲ್ಲಿ ಅದು ನೆನಪೇ ಇಟ್ಕೋರಿ ಬಜಾರೆಲ್ಲ ತಿಳ್ಕೊಂಡು ಕೂತಿರಂದ್ರೆ ಮತ್ತೆ ಅಲ್ಲಿ ಆ ಕಡೆ ಬಜಾರ್ಗೆ ಹೋದ್ರೆ ಮುಗಿದೋಯ್ತು ಶುಕ್ತಿ ದೇಶದಲ್ಲಿ ಆ ಬೆಳ್ಳಿ ಅವಯವಗಳು ಪ್ರತ್ಯಕ್ಷ ಆಗಬೇಕಾಗಿತ್ತು ಪ್ರತ್ಯಕ್ಷ ತೋರಬೇಕಾಗಿತ್ತು ಹಿಂಗೆ ಹೌದಿಲ್ಲ ಅವಯವ ಪ್ರತ್ಯಕ್ಷವ ಚಾಯಿಯೇ ಇವೆಲ್ಲ ಸಣ್ಣ ಇವು ಏನು ಬಂಗಾರದಾಗಲಿ ಬೆಳ್ಳಿದಾಗಲಿ ಅವು ಏನೇನೋ ಮಾಡೋದಿತ್ತಂದ್ರೆ ಅವು ಪ್ರತ್ಯಕ್ಷ ಕಾಣ್ತವೆ ನಮ್ಗೆ ಹೌದು ಸಣ್ಣ ಇದ್ರೂ ಅದಕ್ಕೆ ಸಣ್ಣದು ಯಾವುದು ದೊಡ್ಡದು ಯಾವುದು ಮುಂದೆ ಅವರು ಮತ್ತೆ ಹೇಳೋರಿದ್ದಾರೆ ಪರಂತು ಪ್ರತ್ಯಕ್ಷ ಎಲ್ಲರಿಗೆ ಆ ಶುಕ್ತಿ ದೇಶದಲ್ಲಿ ತೋರ್ಬೇಕಾಗಿದ್ದು ಇವ್ರು ಹೇಳ್ಕತ್ತಾರೆ ಅವರು ಬಜಾರ್ದಾಗಂತೂ ಪ್ರತ್ಯಕ್ಷ ಇರ್ತಾವನೆ ಶುಕ್ತಿ ದೇಶ ಮೇ ಸೋ ರಜತ್ ಅವಯವ ಪ್ರತ್ಯಕ್ಷ ಹೂವಾ ಚಾಯಿಯೇ ಒಂದು ಮುಗಿತು ಅಂದರೆ ಪ್ರತ್ಯಕ್ಷ ಆಗಬೇಕಾಗಿತ್ತು ಇದು ಒಂದು ಪ್ರತ್ಯಕ್ಷ ಮೊದಲ ಪಕ್ಷ ನಿರಾಕರಣೆ ಮಾಡಿದರು ಜೋ ಅನುಭೂತ ರೂಪ ಕಹಿತು ಇಲ್ಲ ಉದ್ಭೂತ ಇಲ್ಲ ಅನು ಉದ್ಭೂತ ಅಂತೇನು ಅಂದರೆ ಪ್ರಕಟ ಇಲ್ಲ ಕಾಣಿಸಲ್ಲ ಅನು ಉದ್ಭೂತ ರೂಪ ಕಹಿತು ಅನು ಉದ್ಭೂತ ರೂಪವಾಲೆ रजत अवयवनते रजत भी अनु उद्भूत रूप वाला होवेगा ಅನು ಉದ್ಭೂತ ರೂಪ ಅಂತ ನೀ ಅಂದಂದರೆ ಒಂದು ವೇಳೆ ಆ ಅನು ಉದ್ಭೂತ ರೂಪವುಳ್ಳ ಬೆಳ್ಳಿಯ ಅವಯವಗಳಿಂದ ಬೆಳ್ಳಿ ಆದರೂ ಕೂಡ ಹೆಂಗೆ ಅವಯವೇ ಅನು ಉದ್ಭೂತ ಅಂದಮೇಲೆ ಅವಯವಿ ರಜತ್ ಅಂದರೆ ಅನು ಉದ್ಭೂತ ಆಗ್ತದೇನೋ ಇಲ್ಲ ಆ ಬೆಳ್ಳಿ ಆದರೂ ಕೂಡ ಅನು ಉದ್ಭೂತ ರೂಪವಾದ ಹೋವೇಗ ಆಗುತ್ತದೆ ಹೌದಲ್ಲ ತಾತೆ ರಜತ್ ಕಾ ಪ್ರತ್ಯಕ್ಷ ನೈ ಹೋವೇಗ ತಾತೆ ಅಂದರೆ ಆ ಕಾರಣದಿಂದ ಯಾವ ಕಾರಣದಿಂದ ಬೆಳ್ಳಿ ಪ್ರತ್ಯಕ್ಷನೇ ಆಗಲ್ಲ ಬೆಳ್ಳಿ ಪ್ರತ್ಯಕ್ಷ ಆಗೋದು पण ಎಲ್ಲರೂ
ನೋಡಿದ ಕೂಡಲೇ ತೋಳ್ಕೆ ಹೋಗ್ಯಾರಲ್ಲ, ಕಾಣಿಸಲಾರೆ ತೊಳ್ಕೊತಾರೆ ಯಾರೇ. ಅನು ಉದ್ಭೂತ ರೂಪವಲ್ಲ ಹೋವೇಗ, ಅನು ಉದ್ಭೂತ ರೂಪವಲ್ಲ ಹೋವೇಗ ಅಂದರೆ ಹೋವೇಗ ಅಂದ್ರೆ ಒಟ್ಟು ಕಾಣಿಸೋದಿಲ್ಲ, ಬೆಳೆ ಅಷ್ಟು ಕಾಣಿಸಲಿಲ್ಲ, ತೊಳ್ಕೆ ಹೋಗ್ಯಾನಿಲ್ಲ, ನೋಡ್ಲಿಕ್ಕೆ ಹೋಗ್ಯಾನಿಲ್ಲ, ಏನು ಬಿದ್ದೈತಿ ಅಂದರೆ ಬೆಳೆ ಕಾಣಿಸಿದ್ರೆ ಓದ್ತಾನಿಲ್ಲ. ಅದರಿಂದ ಬೆಳ್ಳಿಯ ಪ್ರತ್ಯಕ್ಷ ಆಗಬಾರ್ದಾಗಿತ್ತು. पण ಎಲ್ಲರೂ ತೊಳ್ಕೆ ಹೋಗ್ಯಾರ, ಎಲ್ಲರೂ ಅಂಜ್ಯಾರ, ಎಲ್ಲರೂ ಹಗ್ಗಿಗೆ ನೋಡಿ ಹಾಂ ಅಂಥೇಳಿ ಅಂಜ್ಯಾರ. जो उद्भूत रूपवत तणुक आरंभक द्रोणक में तो अनुद्भूत रूप नहीं. ಈಗ ಅವರು ಸತ್ಯಾತಿವಾದಿಗಳಿಗೆ ನ್ಯಾಯಿಕ ಸ್ವಲ್ಪ ಅವ್ರಿಗೆ ದೃಷ್ಟಾಂತ ಕೊಡ್ತಾರೆ. ಒಂದು ವೇಳೆ ಉದ್ಭೂತ ರೂಪವತ್ ಉಳ್ಳುದು, ಉದ್ಭೂತ ರೂಪವತ್ ಉಳ್ಳುದು, ವತ್ ಉಳ್ಳುದು ಇದು ತೃಣುಕ ಆರಂಭಕ. ಆರಂಭಕ ಅಂದ್ರೆ ಈ ನ್ಯಾಯಿಕರು ಆರಂಭವಾದಿಗಳು. ತೃಣುಕ ಅಂದ್ರೆ 3 ಪರಮಾಣುಗಳು ಕೂಡುದು ತೃಣುಕ. ಅಂದರೆ ಎಲ್ಲಿ ವಿಭಾಗ ಮಾಡ್ಲಿಕ್ಕೆ ಬರ್ತದೆ ಅದಕ್ಕಂದ್ರೆ ತೃಣುಕ. ಈ ತೃಣುಕ ಆರಂಭಕ ದ್ವಣುಕ. ತೃಣುಕಕ್ಕೆ ಆರಬ್ಧದ್ದು ಹುಟ್ಟಿಸುವಂಥದ್ದು, ಆರಂಭಕ್ಕೆ ಅಂದರೆ ಹುಟ್ಟಿಸುವಂಥದ್ದು ಯಾವುದು ದ್ವಣುಕ. ದ್ವಣುಕ ಮೇತೋ ಅನುದ್ಭೂತ ರೂಪ ನಹಿ. ದ್ವಣುಕದಲ್ಲಿ ಇದು ಅನುದ್ಭೂತ ರೂಪ ಅಂದರೆ ಎಲ್ಲರಿಗೂ ಕಾಣಬಾರ್ದಿತ್ತು ಪ್ರತ್ಯಕ್ಷ. ಆದರೂ ಒಂದು ವೇಳೆ ಉದ್ಭೂತ ರೂಪವುಳ್ಳ ತೃಣುಕಕ್ಕೆ ಆರಂಭಕ ಅಂದರೆ ಹುಟ್ಟಿಸುವಂಥ, ಆರಂಭ ಮಾಡುವುದು. ಆರಂಭವಾದಿಗಳದಲ್ಲಿ ಇವರು ನ್ಯಾಯಿಕರು ಆರಂಭಕ. ದ್ವಣುಕ ಮೇತೋ ಅನುದ್ಭೂತ ರೂಪ ನಹಿ. ದ್ವಣುಕದಲ್ಲಿನೂ ಕೂಡ ಅನುದ್ಭೂತ ರೂಪಿಲ್ಲ, ಕಿಂತು ಉದ್ಭೂತ ರೂಪ ಹೈ. ಮತ್ತೇನದಾದ್ರೆ ದ್ವಣುಕದಲ್ಲಿ ಏನದ ಉದ್ಭೂತ ರೂಪ ಹೈ. द्वणुक में महत्व नहीं, द्वणुक में उद्भूत रूप है, द्वणुक में उद्भूत रूप है परंतु महत्व नहीं. महत्व ಅಂದರೆ ಗೊತ್ತಾಗ್ತೇನು, ಸಣ್ಣದು ದೊಡ್ಡದು ಅಂದರೆ ಈಗ ಸಣ್ಣದು ದೊಡ್ಡದು, ಹಾಂ ಹಾಂ ದೊಡ್ಡದು ಅಂತೂ ಈ ಪ್ರತ್ಯಕ್ಷ ಹಿಂಗೆ ಸಣ್ಣದು ಇದೆಯೇ, ಭಾಳ ಸಣ್ಣದೈತಿ, ಜರ ಸ್ವಲ್ಪ ದೊಡ್ಡದು. ಈ ಮಹತ್ವ ಅದರದ್ದು ಏನು ಒಟ್ಟೆ ಕಾಣಿಸಲಿಲ್ಲ ಅಂದರೆ ಮಹತ್ವ ಇಲ್ಲ, ಅದ್ರಾಗ ಕಾಣಿಸಲಿಲ್ಲ ಮಹತ್ವ ಇಲ್ಲ. ಅವು ಮಹತ್ವಗಳು ಎಟ್ಟವಲ್ಲ ಮಹತ್ವಗಳು ಅದು ಮುಂದೆ ಹೇಳ್ತಾರೆ ಅವ್ರಿಗೆ. ದ್ವಣುಕ ಮೇ ಮಹತ್ವ ನೈ ಯಾತೆ. ಹಾಂ, ದ್ವಣುಕ ಮೇ ಮಹತ್ವ ನಹಿ ಅಂದರೆ ಚಾಕ್ಷುಷ ಪ್ರತ್ಯಕ್ಷ ವಿಷಯ ಇಲ್ಲ. ಮಹತ್ವನೇ ಅಂದ್ರೆ ಏನು, ಚಾಕ್ಷುಷ ಪ್ರತ್ಯಕ್ಷ ಒಟ್ಟು ಟೋಟಲ್ ಅದ. ಮಹತ್ವನೇ ವಿಷಯ ಇಲ್ಲ, ಹಿಂಗೆ ತಿಳ್ಕೊ. ಯಾತೆ ಉದ್ಭೂತ ರೂಪ ಹೋನೇತೆ ಬಿ. ಆದ್ದರಿಂದ ದ್ವಣುಕದಲ್ಲಿ ಮಹತ್ವವಿಲ್ಲ, ಉದ್ಭೂತ ರೂಪ ಇರೋಣದ್ರಿಂದ. ಉದ್ಭೂತ ರೂಪ ಹೋನೇತೆ ಬಿ ದ್ವಣುಕ ಪ್ರತ್ಯಕ್ಷ ಹೋವೇನೇ. ದ್ವಣುಕ ಪ್ರತ್ಯಕ್ಷ ಆಗ್ತದ, ದ್ವಣುಕ महत्व नहीं. रूप है, रूप ಏನದ पण महत्वವಿಲ್ಲ. ದ್ವಣುಕದಲ್ಲಿ ಉದ್ಭೂತ ರೂಪ ಏನದ ಪರಂತು ಮಹತ್ವ ಇಲ್ಲ. ಆದ್ದರಿಂದ ಅದರದು ಪ್ರತ್ಯಕ್ಷ ಆಗುವುದಿಲ್ಲ. ತೃಣುಕ ಪ್ರತ್ಯಕ್ಷ ಆಗ್ತದ, पण ಅದನ್ನು ಕೂಡ ಕಾಣಿಸಲ್ಲ, ನೋಡಿ ಕೈಗೆ ಸಿಗಲ್ಲ, ಮಹತ್ವ ಇಲ್ಲ. ಬೆಳಕಿನ ತೋರಿಸೋದು ಬೆಳಕಿನ ಅವು ತೃಣುಕ ಸಣ್ಣ 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 ಇರುತ್ತಲ್ಲ ಅವು ತೃಣುಕ ಹೋವೇ नहीं. ಕೇವಲ ದ್ವಣುಕ ಮೇ ಉದ್ಭೂತ ರೂಪ ಐಸಾ नहीं. ನಿಮ್ಮ ಅವ್ರ ಮತದಲ್ಲಿ ಅವರೇ ಹೇಳ್ತಾರೆ ದ್ವಣುಕ ಮೇ ಹಿ, ದ್ವಣುಕದಲ್ಲೇ ಹೆಂಗ ಉದ್ಭೂತ ರೂಪ ನೈ ಹೈ. ದ್ವಣುಕದಲ್ಲಿನೇ ಉದ್ಭೂತ ರೂಪ ಐತಿ ಅಂತ ಹಿಂಗೇನಿಲ್ಲ. ಮತ್ತೇನು परमाणु में भी न्यायिक उद्भूत रूप अंगीकार करे. ದ್ವಣುಕದಲ್ಲಿ ಉದ್ಭೂತ ರೂಪ ಐತಿ ಅಂತ ಹಿಂಗೇನಿಲ್ಲ. ಮತ್ತೇನು ನ್ಯಾಯಿಕರು ಪರಮಾಣುದಲ್ಲಿನೂ ಕೂಡ ಉದ್ಭೂತ ರೂಪ ಅಂತ ಒಪ್ಪ್ಯಾರವರು. ದ್ವಣುಕದಲ್ಲಿನೇ ಉದ್ಭೂತ ರೂಪ ಐತಿ. ಉದ್ಭೂತ ರೂಪ ಮಹತ್ವಲ್ಲ, ಉದ್ಭೂತ ರೂಪ ಐತಿ ಹಿಂಗೇನಿಲ್ಲ. ಕಿಂತು ನ್ಯಾಯಿಕರು ಪರಮಾಣುನಲ್ಲಿನೂ ಕೂಡ ಉದ್ಭೂತ ರೂಪ ಐತಿ ಅಂತ ಹಿಂಗೆ ಒಪ್ಪ್ಯಾರವರು, अंगीकार करे. और जो ऐसे ತಿಳಿತಲಿದೆ, और जो ऐसे कहे
द्वणुक की न्यायी रजत अवयव भी उद्भूत रूप वाले है. ಅದರಂತೆ ಅವರು ಯಾರೋ ಅವ್ರ ಪೈಕಿ ಸತ್ಯಾರ್ಥಿವಾದಿಗಳ ಪೈಕಿನೇ ಅನುಯಾಯಿಗಳು ದೊಣುಕದಂತೆ ದೊಣುಕ ಹೆಂಗೆ ಉದ್ಭೂತ ರೂಪ ಐತಿ ನೋಡ್ರಿ. ದೊಣುಕ ಮಹತ್ವ ಇಲ್ಲ, ಮಹತ್ವ ಅದೇನೋ ದೊಣಕದಲ್ಲಿ ಇಲ್ಲ, ಅಣು ಉದ್ಭೂತ ರೂಪ ಐತಿ. ಅವ್ರ ಮ್ಯಾಲ ಉದ್ಭೂತ ರೂಪ ಜರ್ ಕದಾಚ ಉದ್ಭೂತ ಐತೆ, ನಾನು ಉದ್ಭೂತ ಐತಿ. ಉದ್ಭೂತ ಅಂದರೆ ಅದರ ಪ್ರತ್ಯಕ್ಷ ತೋರಬೇಕಾಗಿತ್ತು ಅಂತ ಹೇಳಿದ್ರು. ಅದಕ್ಕೆ ಈಗ ಅವರು ದೊಣುಕದಂತೆ ಬೆಳ್ಳಿಯ ಅವಯವಗಳು ಕೂಡ ಉದ್ಭೂತ ರೂಪಗಳು ಇರುತ್ತವೆ, ಆದರೂ ಮಹತ್ವ ಶೂನ್ಯ ಹೇ. ಆದರೂ ಆ ಬೆಳ್ಳಿಯ ಅವಯವಗಳು ದೊಣುಕ ಹೆಂಗೆ ಮಹತ್ವ ಶೂನ್ಯ ಅಂತ ಮೇಲೆ ಹೇಳಿದೇವಲ್ಲ, ದೊಣುಕ ಹಂಗೆ ಬೆಳ್ಳಿ ಅವಯವಗಳನ್ನು ಕೂಡ ಉದ್ಭೂತ ರೂಪವುಳ್ಳವು ಅದಾವೆ, ಆದರೂ ಅವು ಮಹತ್ವ ಶೂನ್ಯ ಅದಾವೆ. ರೂಪನೂ ಬೇಕು, ಅದರಲ್ಲಿ ಮಹತ್ವನೂ ಬೇಕು, ಅಂದರೆ ಪ್ರತ್ಯಕ್ಷ. ಬರೀ ರೂಪ ಇದ್ರ ಪ್ರತ್ಯಕ್ಷ ಆಗಲ್ಲ, ಕಿಂತು ಮಹತ್ವನೂ ಬೇಕು ಅಂದರೆ ಪ್ರತ್ಯಕ್ಷ ಆಗ್ತದೆ. ಯಾತೆ ರಜತ ಅವಯವಕ ಪ್ರತ್ಯಕ್ಷ ಹೋವೇನಿ. ಬೆಳೆ ಅವಯವಗಳು ಪ್ರತ್ಯಕ್ಷ ಅವಯವಗಳು ಪ್ರತ್ಯಕ್ಷ ಆಗಬೇಕಾಗಿತ್ತು ಅಂತ ಇವರೇನು ಅಪ್ಪತಿ ಕೊಟ್ಟಾರೆ. ಎಲ್ಲಿ? ಶುಕ್ತಿ ದೇಶದಲ್ಲಿ ಬೆಳೆ ಅವಗಳು ಉದ್ಭೂತ ಅಥವಾ ಉದ್ಭೂತ ಅಂದ್ರೆ ಎಲ್ಲರಿಗೂ ಪ್ರತ್ಯಕ್ಷ ತೋರಬೇಕಾಗಿತ್ತು, ತೋರುವುದಿಲ್ಲ. ಆದ್ದರಿಂದ ಬೆಳ್ಳಿ ಅವಯವಗಳು ದೊಣಕದಂತೆ ಉದ್ಭೂತ ರೂಪಿರೋದ್ರಿಂದ ಪ್ರತ್ಯಕ್ಷದವು, ಅವು ಮಹತ್ವ ಶೂನ್ಯಿಲ್ಲ. ಯಾತೆ ರಜತ ಅವಯವಕ ಪ್ರತ್ಯಕ್ಷ ಹೋವೇನಿ. ಆದ್ದರಿಂದ ಯಾಕೆ ತೋರಲಿಲ್ಲ ಅವು? ಬೆಳ್ಳಿ ಅವಯವಗಳು ಪ್ರತ್ಯಕ್ಷ ತೋರಲಿಲ್ಲ, ಮಹತ್ವ ಶೂನ್ಯ ಐತಿ. ತಿಳಿತ್ರೀಗ? ಈಗ ಅದು ಅಲ್ಲಿಗೆ ಸ್ಟಾಪ್ ಆಯ್ತದ ಅವನು. ಸೋಭಿ ಸಂಭವೇನೆ ಹಿಂಗೆ ನೀ ಹೇಳೋದು ಸಂಭವಿಸೋದಿಲ್ಲ. ಈಗ ಇವ್ರು ಹೇಳ್ತಾರೆ ಮಹತ್ವ ಶೂನ್ಯ ಅಂತ ಹೇಳ್ತಲ್ಲಿ. ಯಾಕೆ? ಬೆಳೆ ಅವಯವಗಳು ಪ್ರತ್ಯಕ್ಷ ತೋರಬೇಕಾಗಿತ್ತು ಅಲ್ಲಿ ಶುಕ್ತಿ ದೇಶದಲ್ಲಿ. ಉದ್ಭೂತ ರೂಪ ಇದ್ರೆ, ಅನುಭೂತ ರೂಪ ಅಂದ್ರೆ ಅದು ಎಲ್ಲ ಯಾರಿಗೂ ತೋರಲ್ಲ, ಬೆಳೆನೂ ತೋರಲ್ಲ ಅನುಭೂತ ಅಂದ್ರೆ. ಈಗ ಸ್ವಸಂಭವೇನೆ ಕಾಯತೆ ಯಾಕೆ ಸಂಭವಿಸೋದಿಲ್ಲ ಇನ್ನೀ ಹೇಳ್ತೇವೆ. महत परिमाण के चारी भेद है. महत्व शून्य महत्व ಅಂತ ಹೇಳ್ತಾರೆ. महत्व ಅವುಗಳದು 4 ವ್ಯವಹಾರ ಒಳಗೆ, ಸೃಷ್ಟಿ ಒಳಗೆ 4 ಪ್ರಕಾರ ಅದಾವ ಅಂತ ಹೇಳ್ತಾರೆ. महत परिमाण के चारी भेद है. एक कौन सा ಮಾಡಿ ಅವು 4 ಆಕಡ ಹಾಕಲಿಲ್ಲ ನಿಮ್ಗೆ. ಆಕಾಶ ಆದಿ ಕನ್ಮೆ, ಆಕಾಶ ದಿಶಾ ದೊಡ್ಡ ದಿಶಾ ಆಕಾಶಾದಿ ಕನ್ಮೆ परम महत परिमाण है. ಆಕಾಶವಾಯುವೇನು 5 ಭೂತ ಒಳಗವಲ್ಲ, ಇವಕ್ಕೇನಂದ್ರಿ ಮಹತ್ ಪರಿಮಾಣ ಏನೈತಿ? ಪರಮ ಮಹತ್ ಪರಿಮಾಣ ಅಂದರೆ ಎಲ್ಲರಿಗಿಂತ ದೊಡ್ಡದು. ಪ್ರಥಮ ಏನೈತಲ್ಲ ಕೌನ್ಸ್ ಮಾಡಿ ಒಂದು ಆಕಡ ಕಮ್ಮಿ ಆಗತ್ತೆ. ಮಹತ್ವ ಎಷ್ಟಿದ್ದಾವೆ? ಮಹತ್ವ ಶೂನ್ಯ ಅಂತ ಹೇಳಿದಿರಿ. ಉದ್ಭೂತ ರೂಪ ಏನೈತೆ ರೀ, ಮಹತ್ವ ಇಲ್ಲ, ಅದಕ್ಕೆ ಪ್ರತ್ಯಕ್ಷ ಆಗಲಿಲ್ಲ ಅಂತ. ಈಗ ಮಹತ್ವ ಎಷ್ಟು ಪ್ರಕಾರ ನಿಮ್ಗೆ ತೋರಿಸ್ತೇವೆ. ಮೊದಲು ಆಕಾಶಾದಿ ಕನ್ಮೆ ಪರಮ ಮಹತ್ ಪರಿಮಾಣ ಹೇ ಅಂದರೆ ಎಲ್ಲಕ್ಕಿಂತ ದೊಡ್ಡದು. ಒಂದು ಆಕಡಕ್ಕೆ परम महत परिमाण वाले को ही नैयायिक विभू कहे. ಈ ಮಹತ್ ಪರಿಮಾಣ ಉಳ್ಳೋದಕ್ಕೇನೆ ನೈಯಾಯಿಕರು ಏನಂತಾರೆ? ವಿಭು, ವ್ಯಾಪಕ ಅಂತ ಅಂತಾರವ್ರು. ಈಗ ಆ ಏನು ಮಹತ್ ಪರಿಮಾಣವುಳ್ಳ ಆಕಾಶಾದಿಗಳದಾವಲ್ಲ, ಆ ವಿಭೂಷೆ ಭಿನ್ನ. ವಿಭು ಅಂದ್ರೆ ಅವರು ವಿಭೂಷೆ ಭಿನ್ನ. ಪಟಾದಿಕನ್ಮೆ अपकृष्ट महत परिमाण है. अपकृष्ट महत परिमाण है. ಆಕಾಶ ಎಲ್ಲಕ್ಕಿಂತ ದೊಡ್ಡ ವಿಷಯ. ನಂತರ ಈ ಪಟಾದಿಗಳಕ್ಕಿಂತಲೂ ಮುಂದವರು ಜಲ, ವಾಯು ಮೊದಲಾದ ತನಕ ಪಟಗಳು ಅಲ್ಲಿ ತನಕ ಪರಿಮಾಣ ಮಹತ್ವ. ಇದು ಪಟಾದಿಕನ್ಮೆ ಅಪಕೃಷ್ಟ ಮಹತ್ ಪರಿಮಾಣ ಹೈ. ಇದು ಎರಡನೇದು. ಕೋರ್ಸ್ ಮಾಡಾಕ್ತೀರಿ. ಈ ಮೂರನೇದು ಶೀರ್ಷಪ ಆದಿಕನ್ಮೆ. ಶೀರ್ಷಪ ಅಂದ್ರೆ ಎಳ್ಳ, ತೀಳು. ಈಗ ಶೀರ್ಷಪ ಅಂದ್ರೆ ಏನು? ಎಳ್ಳ ತೀಳು ಏನು ಬರ್ತೀವಿ ನೋಡು.
ತೀಳು, ಮರಾಠಿದಾಗ ತೀಳು ಅಂತಾರೆ, ಎಳ್ಳ. ಹಾಂ, ಆ ಎಳ್ಳ ಏನು ಅದೇ ಸೈಜ್ ಒಳಗೆ ಎಷ್ಟೊತ್ತು ಸಾಸಿವೆ, ಎಳ್ಳ, ಸಾಸಿವೆ, ಅಗಸಿ ಅವೆಲ್ಲ ಪ್ರತ್ಯಕ್ಷ ಕಾಣ್ತಾವಿಲ್ಲ. ಎಳ್ಳು ಕಾಣಿಸ್ತದೆ, ಎಳ್ಳ ಆದಿಕನಿಮಿಂದ ಆ ಸೈಜ್ದಾಗ ಎಲ್ಲ ತೊಗೊರಿ, ಜಟ್ಟವು ಎಲ್ಲ ತೊಗೊರಿ ಅಂತ ಹಿಂಗೆ ಹೇಳೋದು. शीर्षप आदि कन में अपकृष्ट तर महत परिमाण है. अपकृष्ट तर महत परिमाण है. ಮೂರನೇ ನೋಡಿ. ಹಾಂ, ಅದಕ್ಕೆ ಸಣ್ಣ. ಹಾಂ, ಪೂರ್ತಿ ಗುರ್ತಾಯಿತು. ಮೂರನೇದು ಈಗ ತೃಣುಕ ಮೇ अपकृष्ट महत परिमाण है. अपकृष्ट ಮ್ಯಾಲಿಂದು ಎರಡನೇದು ಪಿಯುಷಿ ವಿಭಿನ್ನ ಪಟಾಧಿಕನ್ಮೆ ಅಪಕೃಷ್ಟ ಮಹತ್ ಪರಿಮಾಣ ಅಂತ ಹೇಳಿದೀವಲ್ಲ, ತಿಳಿತಾನೆ. ಎರಡನೇದು ತೃಣುಕ ಮೇ ಅಪಕೃಷ್ಟ ತಮ ಮಹತ್ ಪರಿಮಾಣ ಹೈ, ಅದು ನಾಲ್ಕನೇದು. ತೃಣುಕದಲ್ಲಿ ತೃಣುಕ ಅವು ಲಾಸ್ಟ್ ಅದು ತೃಣುಕ. ದೊಣುಕ ಇಲ್ಲ, ಅವ ದೊಣುಕ ಯಾವ ರೀತಿ ದೊಣುಕದಂತೆ ಬೆಳ್ಳಿ ಅವಯವಗಳು ಉದ್ಭೂತ ರೂಪವುಳ್ಳವ ಮತ್ತು ಶೂನ್ಯ. ಈಗ ತೃಣುಕ ಏನೈತಲ್ಲ, ತೃಣುಕ ಅಪಕೃಷ್ಟ ತಮ ಮಹತ್ ಪರಿಮಾಣ ಅದಾವು. ಅದಕ್ಕಿಂತ ತೆಳಗಿಂದು ಅಪಕೃಷ್ಟ ತರ ಮಹತ್ ಪರಿಮಾಣ ನಾಲ್ಕನೇದು. ಮೂರನೇದು ಶೀರ್ಷಪ. ಹಾಂ, ಮತ್ತು ಶೂನ್ಯ. हाँ, ठीक है. त्रणुक में अपकृष्ट तम मत परिमाण है. जो रजत के अवयव भी मत परिमाण शून्य होवे तो उद्भूत रूप है, परंतु मत शून्य है. ಅದಕ್ಕೆ ಪ್ರತೀತಿ ಆಗಿಲ್ಲ ಅಂತ ಅವನಿಗೆ ಹೇಳಿದ್ವಿ. ಒಂದು ವೇಳೆ ಬೆಳ್ಳಿಯ ಅವಯವಗಳನ್ನು ಕೂಡ ಬೆಳ್ಳಿ ಜೈಸಾ ದೊಣುಕ ತೈಸಾ ರಜತಿ भी ಎಲ್ಲಿ ಪ್ರಭು? हाँ, शुक्ति देशದಲ್ಲಿ रजत अवयव भी मत परिमाण शून्य हुए तो ದೊಣುಕ से ಆರಬ್ಧ, ದೊಣುಕದಿಂದ ಹುಟ್ಟಲ್ಪಟ್ಟಂಥ, ಆರಬ್ಧ ಅಂದರೆ ಹುಟ್ಟಲ್ಪಟ್ಟಂಥ, ಆರಬ್ಧ ಜನ್ಮಲಿಲ್ಲ, ಹುಟ್ಟಿರುವಂಥ, ಜನ್ಮಲಿಲ್ಲ, ಹುಟ್ಟದಂಥ. ಹಾಂ, ದೊಣಕದಿಂದ ಹುಟ್ಟಂಥ. ತೃಣುಕಿ ನ್ಯಾಯಿ, ದೊಣಕದಿಂದ ತೃಣುಕ ಹುಡ್ತದೆ, ದೊಣಕದಿಂದ ತೃಣುಕದಿಂದ ಚತುರ್ದೊಣಕ ಹುಡ್ತದೆ, ಚತುರ್ದೊಣಕದಿಂದ ಕಪಾಲದಿಂದ ಘಟ. ದೊಣುಕ ಸೆ ಆರಬ್ಧ ತೃಣುಕಿ ನ್ಯಾಯಿ, ದೊಣಕದಿಂದ ಹ್ಯಾಂಗೆ ತೃಣುಕ ಹುಟ್ಟುತ್ತದೆ ಅದರಂತೆ ಮಹತ್ವ ಶೂನ್ಯ रजत अवयवनते आरब्ध रस्ताधिक भी अपकृष्ट तम मत परिमाण वाले ही हुआ चाहिए. ನಿಮಗೆ ದೊಣಕದಿಂದ ಹುಟ್ಟಲ್ಪಟ್ಟಂಥ ತೃಣುಕದಂತೆ ಮಹತ್ವ ಶೂನ್ಯ ಬೆಳ್ಳಿ ಅವಯವಗಳಿಂದ ಹುಟ್ಟಲ್ಪಟ್ಟಂಥ ಬೆಳ್ಳಿ ಅವಯವಗಳು ಕೂಡ अपकृष्ट तम मत परिमाण वाले ही वा चाहिए ಆಗಬೇಕಾಗಿತ್ತು. ತಿಳ್ತ ನಿಮಗೆ. परंतु रजत अवयव महत्व शून्य एक ना संभवे नहीं ಅಂತ ಬರೆದರು. ಅಂದ್ರೆ ಶುಕ್ತಿಯಲ್ಲಿ ಬೆಳ್ಳಿ ಸ್ಪಷ್ಟವಾಗಿ, ಶುಕ್ತಿಯಲ್ಲಿ ಮಹತ್ವ ಶೂನ್ಯ ಅಂತ ಹೇಳಿದ್ದೀನಿ. ಪರಂತು ಶುಕ್ತಿಯಲ್ಲಿ ಬೆಳ್ಳಿ ಎಲ್ಲರಿಗೆ ಸ್ಪಷ್ಟವಾಗಿ ಕಾಣಿಸಲ್ಕತ್ಯಾದ. ಕಾಣಿಸಿದ್ರೆ ತೊಳ್ಕೋತಾನೆ, ಕಾಣಿಸಿದ್ರೆ ಅಂಜತಾನೆ. ಆದ್ದರಿಂದ ಬೆಳ್ಳಿ ಅವಯವಗಳು ಮಹತ್ವ ಶೂನ್ಯ ಅದಾವ ಅಂತ ಹಿಂಗೆ ಹೇಳೋದು ನಿಂದು ಸಂಭವಿಸಲ್ಲ. ಯಾಕೆ ಪ್ರತ್ಯಕ್ಷ ಆಗಲಿಲ್ಲ? ರೂಪದ ರೀ ಮಹತ್ವ ಶೂನ್ಯದ, ಮಹತ್ವ ಇಲ್ಲ, ಅದ್ರಾಗ ಮಹತ್ವ ಇಲ್ಲ, ಅದಕ್ಕೆ ಪ್ರತ್ಯಕ್ಷ ಆಗಲಿಲ್ಲ ಅಂತೀನಿ ಅಂದಿದ್ರೆ ಏನು 4 ಪ್ರಕಾರವು ಮಹತ್ವ ಹೇಳಿದೆವು ನಾವು.
ಅಲ್ಲ ದೊಣಕದಿಂದ ಉತ್ಪನ್ನವಾಗಲ್ಪಟ್ಟಂಥ ತೃಣುಕದಂತೆ ಮಹತ್ವ ತೃಣುಕದಂತೆ ಇದು ನಿಮ್ಗಾಗು ಮಹತ್ವ ಶೂನ್ಯ ರಜತವಂತೆ ಆರಬ್ಧಂದ್ರೆ ಹುಟ್ಟಲ್ಪಟ್ಟಂಥ ಬೆಳ್ಳಿಗಳಾದರೂ ಅಪಕೃಷ್ಟತಮ ಮಹತ್ ಪರಿಮಾಣವಾಲಿ ವಾಚ್ಯ ಆಗಬೇಕಾಗಿತ್ತು ಪರಂತು शुक्ति में तो रजत स्पष्ट भान हुए याते रजत अवयव महत्व शून्य एक न संभवे नहीं रजत अवಯವಗಳು महत्व शून्य ಅದಾವ ಅಂತ ನೀವು ಹೇಳೋದು ಸಂಭವಿಸುವುದಿಲ್ಲ ಕನ ಸಂಭವೇ ನಹಿ ಜೋ ಈಗ ಇಷ್ಟು ಏನೋ ಒಂದು ದೃಷ್ಟಾಂತ ಕೊಟ್ಟು ಬೆಳ್ಳಿಯ ಅವಯವಗಳು ಪ್ರತ್ಯಕ್ಷ ತೋರ್ಬೇಕು ಎಲ್ಲರೂ ಸ್ಪಷ್ಟವಾಗಿ ತೋರ್ಯವು ಆದರೂ ಮತ್ತು ಶೂನ್ಯ ಅದಾವ ಅಂತ ಹೇಳೋದು ಮಾತು ಒಂದು ವೇಳೆಗೆ ಒಪ್ಪುವ ಸಣ್ಣ ಇರ್ತಾವಲ್ಲ ಬೆಳ್ಳಿ ಮತ್ತು ಅದರ ಸಣ್ಣ ಚೂರ ಒಂದು ವೇಳೆ ಈ ದೃಷ್ಟಾಂತ ನಿನಗೆ ಏನೋ ಅನುಕೂಲ ಇತ್ತಂದರೆ ಒಪ್ಪು ಇನ್ನು 2 ದೃಷ್ಟಾಂತ ಕೊಡ್ತೇವೆ ನಿನಗೆ ಅಲ್ಲಿ ಅಂತೂ ನೀನು ಏನು ಮತ್ತು ಶೂನ್ಯ ಆ ಶೂನ್ಯ ಹೇಳೋಕ್ಕೆ ಸಂಭವಿಸೋದೇ ಇಲ್ಲ ನೋಡಿ ಯಾಕೆ जो रजत अवयव में तो महत्व का अभाव कहे तो किसी रीति से संभवे भी ಬೆಳ್ಳಿ ಅವಯವಗಳಲ್ಲಿ ಏನು ಮಹತ್ವದ ಅಭಾವ ಬೆಳ್ಳಿ ಅವಯವಗಳಲ್ಲಿ ಮಹತ್ವ ಶೂನ್ಯ ಅದ್ರ ತೋರಿಲ್ಲ ಅಂತ ಹೇಳ್ಯಾನವ ಅದ್ರಿಗೆ ಇವ್ರಂದ್ರು ಅದ್ರ ಮತ್ ಶೂನ್ಯ ಅಲ್ಲೇ ಅಲ್ಲ ಮತ್ ಶೂನ್ಯ ಒಂದು ವೇಳೆ ಯಾವುದೇ ರೀತಿಯಿಂದ ಆ ಬೆಳ್ಳಿ ಅವಯವಗಳಲ್ಲಿ ಮಹತ್ವದ ಅಭಾವದ ಅಂತ ನೀ ಹೇಳಿದರೂ ಕೂಡ ಒಪ್ಪು ಹೇಳು ಅದಾವಂತ ಒಪ್ತೀವಿ ಅಭಾವ ಕೈಯಿತು ಕಿಸಿ ರೀತಿ ಸೇವಿ ಸಂಭವೇ ಯಾವುದೇ ರೀತಿಯಿಂದ ಅಂದ್ರೇನು ಸಣ್ಣ ಚೂರು ಇರ್ತಾವೆ ಅವುಗಳಲ್ಲಿ ಕಾಣಿಸ್ಲಿಕ್ಕಿಲ್ಲ ಮತ್ತು ಅಷ್ಟು ಕಾಣಿಸಲ್ಲ ಅಂತ ಹಿಂಗೆ ಒಂದು ಒಪ್ಪಿದ್ರು ಮತ್ತು ಅಭಾವ ಸಂಭವ ಪರಂತು ಜहाँ ವಾಲ್ಮೀಕಿ ಮೇ ಘಟಕ ಭ್ರಮ ಹೋವೆ ವಾಲ್ಮೀಕಿ ಅಂದರೆ ಏನು ಬೇಗ ವಾಲ್ಮೀಕಿ ಋಷಿ ಆಗಿರಲ್ಲ ವಾಲ್ಯಾಕುಳಿನಿ ವಾಲ್ಮೀಕಿ ಆಗುವಲ್ಲ ಆ ವಾಲ್ಮೀಕಿ ಮಣ್ಣು ಹುತ್ತಿ ಇರ್ತದೆ ಹುತ್ತ ಅವ ಹುತ್ತಿನ ಕುತ್ತಿದ ಒಳಗೆ ರಾಮ್ 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 ಅನ್ಕೋತು ಒಳಗೆ ವಾಲ್ಯಾಕುಳಿನೇ ಒಳಗೆ ವಾಲ್ಮೀಕಿ ಆಗ್ಯಾನ ವಾಲ್ಯಾಕುಳಿನೇ ವಾಲ್ಮೀಕಿ ಮತ್ತು ಹುತ್ತೆಲ್ಲ ಏರಿತಲ್ಲ ಅವ್ನು ಮ್ಯಾಯಿ ಮೇಲಲ್ಲ ಒಳಗಿಂದ ರಾಮ್ ರಾಮ್ ಬರ್ಲಿಕತ್ತಿದ್ದ ಹೆಸರ ವಾಲ್ಮೀಕಿ ಅಂದ್ರೆ ಹುತ್ತ ವಾಲ್ಮೀಕಿ ಮೇ ಅಂದರೆ ಹುತ್ತ ಹಿಂಗೆ ಇಷ್ಟು ಬಿತ್ತಂದ್ರೆ ಏನೋ ದೊಡ್ಡ ಕೊಡ ದೂರಿಂದ ನಾವು ನೋಡ್ಲಿಕ್ಕೆ ಅಡವ್ಯಾಗದು ಹಿಂಗೆ ಡಿಗ್ಗಿ ಏರಿಸೋದು ಹೌದಿಲ್ಲ ಮಣ್ಣಿಂದೇ ಡಿಗ್ಗಿ ಕೊಡದಂಗೆ ಅಂದರೆ ವಾಲ್ಮೀಕಿ ಮೇ ಘಟಕ ಭ್ರಮ ಹೋವೆ ವಾಸ್ತವಿಕ ಅನ್ನೋದು ಅದು ವಾರುಳು ವಾಲ್ಮೀಕಿ ಮತ್ತು ನಮಗೆ ಭ್ರಮ ಏನು ಕೊಡ ಹಿಂಗೆ ಘಟ ಹಿಂಗೆ ಭ್ರಮ ಆಗುತ್ತಾ ಬಿ ಘಟ ಅವಯವ ಕಪಾಲ ಮಾನ್ಯ ಹೋವೆಂಗೆ ಘಟ ಅವಯವ ಕಪಾಲ ಅಲ್ಲಿನೇ ಒಪ್ಪಲಿಕ್ಕೆ ಬೇಕು जहाँ स्थानों में पुरुष ब्रह्म होवे स्थानों में पुरुष ब्रह्म ಎಲ್ಲರೆ ಹೂಕಾದಾಗ ಸ್ಥಾಣು ಮಂಡಗಿಡ ಅಲ್ಲಿ ಮನುಷ್ಯನಂತೆ ಕಾಣ್ತಾ ಇದ್ದರೆ ಕಳ್ಳನ ಭ್ರಮ ಆಗುತ್ತದೆ ಸ್ಥಾಣು ಮೇ ಪುರುಷ ಯಾವರು ಮನುಷ್ಯ ನಿಂತಾನ ಅಂತೀಗ ನಮಗೆ ಭ್ರಮ ಆಗುತ್ತದೆ ತಾವಿ स्थाणु के पुरुष के स्थाणु के और पुरुष के स्थाणु में पुरुष के अवयव स्थाणु में पुरुष ब्रह्म होवे वाल्मीकि में घटका ब्रह्म होवे ता भी घटावयव कपाल मान्य होवेंगे जहाँ स्थाणु में पुरुष ब्रह्म होवे ता भी स्थाणु में पुरुष के अवयव हस्तपादादिक मान्य होवेंगे हस्त अवयव ಅಂದರೆ ಹಸ್ತಪಾದಗಳು ಯೋ ಅವಯವ ಉಪಯೋಗ ಆಗುತ್ತದೆ ಕಪಾಲ ಅವರ ಹಸ್ತಪಾದಾದಿಕ ಘಟದಲ್ಲಿ ಕಪಾಲ ಸ್ಥಾಣುನಲ್ಲಿ ಹಸ್ತಪಾದಾದಿಕ तो महत्व शून्य संभवे नहीं ಅವಯವಗಳು ಕೈಯ ಕಾಲು ಮತ್ತು ಶೂನ್ಯ ಅಂತ ಹೇಳ್ತೇನು ಬೆಳ್ಳಿ ಅವಯವಗಳು ಏನೋ ಒಂದು ದೃಷ್ಟಾಂತದಿಂದ ಮತ್ತು ಶೂನ್ಯ ಅಂತ ಹೇಳಿದು ದೃಷ್ಟಾಂತ ಇರಲಿಲ್ಲ ಈಗ ವಾರುಳದಲ್ಲಿ ಅಂದರೆ ಧೂಳು ನೋಡಿದಾಗ ಘಟಭ್ರಮ ಆಗ್ಯದ ಘಟಭ್ರಮಕ್ಕೆ ಕಪಾಲ ಮತ್ತು ಮಂಡು ಗಿಡದಲ್ಲಿ ಕಳ್ಳಿನ ಭ್ರಮ ಆಯಿತು
ಆ ಪುರುಷನ ಹಸ್ತಪಾದಾದಿಗಳು ಅವಯವಗಳು ಅವು ಒಟ್ಟು ಮಹತ್ವ ಶೂನ್ಯ ಅಂತ ಹೇಳ್ತೇನೆ ನಾವು ಕಾಣಿಸಲಿಲ್ಲ ಒಟ್ಟು ತಿಳಿಗಿತ್ತಲ್ಲ ನಿಮಗೆ हस्तपादादिक मान्य होंगे कपाल और हस्तपादादिक तो महत्व शून्य संभव नहीं महत्व है हाँ महत्व शून्य संभव नहीं महत्व शून्य ಐತಿ ಅಂತ ಹೇಳಿದ್ರೆ ಸಂಭವಿಸೋದಿಲ್ಲ ಅಲ್ಲೇನೋ ಒಂದು ಹೇಳಿದ್ರೆ ಒಪ್ಕೊಂಡೆವು ಬೆಳ್ಳಿ महत्व शून्य ಅಂತೇಳಿ रजतत्व जाति तो अणु साधारण है ಬೆಳ್ಳಿಯಲ್ಲಿ ಬೆಳ್ಳತ್ವ ಪುರುಷನಲ್ಲಿ ಪುರುಷತ್ವ ಇವು ಅಣು ಸಾಧಾರಣ ಹೈ ಅಣು ಸಾಧಾರಣ ಅಂದ್ರೆ ಎಲ್ಲ ದೊಡ್ಡದಾಗ ದೊಡ್ಡದು ಸಣ್ಣದಾಗೂ ಸಣ್ಣದು ಅಣು ಸಾಧಾರಣ ಅಂದರೆ मोठ्यात व लहानात समान जाती नाही तर जाती ಸಂಬಂಧ ಧರ್ಮಕ್ಕೂ ಜಾತಿಯಾನು ಬ್ರಾಹ್ಮಣದಲ್ಲಿ ಬ್ರಾಹ್ಮಣತ್ವ ಜಾತಿ ಅದು ಶ್ರೀಮಂತ ಬ್ರಾಹ್ಮಣ ಇರಲಿ ಗರೀಬ್ ಬ್ರಾಹ್ಮಣ ಸಮಾನ ಏನಿರ್ತದೆ ಇವನಲ್ಲಿ ದೊಡ್ಡದಾದ ಜಾತಿ ಇವನಲ್ಲಿ ಸಣ್ಣದಾದ ಹಿಂಗಿಲ್ಲ ಅಣು ಸಾಧಾರಣ ಅಂದ್ರೆ मोठ्यात लहानात समान ದೊಡ್ಡದಲ್ಲಿ ಸಣ್ಣದಲ್ಲಿ मोठ्यात लहानात समान ಅಣು ಸಾಧಾರಣ ಅಂದರೆ ದೊಡ್ಡದರಲ್ಲಿ ಸಣ್ಣದರಲ್ಲಿ ಎಲ್ಲದರಲ್ಲಿ ಜಾತಿ ಸಮಾನವಾಗಿಯೇ ಇರ್ತೈತಿ ಅಂತ ಬರ್ಕೋಬೇಕು ಅಂತ ಆಯ್ತಾ ಅಂದ್ರೆ ಮ್ಯಾಲೆ ಏನು ಹೇಳಿದ್ರು ಕಪಾಲ ಹಸ್ತಪಾದಾದಿಗಳೇನು ಮಹತ್ವ ಶೂನ್ಯ ಅಂತ ಹೇಳೋದು ಸಂಭವಿಸೋದಿಲ್ಲ ಆದ್ದರಿಂದ ಅವುಗಳದು ತನ್ನ ಅಧಿಷ್ಠಾನ ವಾಲ್ಮೀಕಿಯಲ್ಲಿ ಸ್ಥಾಣುವಿನಲ್ಲಿ ಪ್ರತ್ಯಕ್ಷ ಆಗಬೇಕಾಗಿತ್ತು ಪ್ರತ್ಯಕ್ಷ ಅವುಗಳದ್ದು ಆಗಬೇಕಾಗಿತ್ತೇನಿಲ್ಲ ಹಸ್ತಪಾದಾದಿಗಳದು ಕಪಾಲಗಳದು ಪ್ರತ್ಯಕ್ಷ ಆಗಬೇಕಾಗಿತ್ತು ಇದಿಲ್ಲ ಹಾಂ ಆದರೂ ಆ ಯಾವ ಬೆಳ್ಳಿದ ರಜತತ್ವ ಜಾತಿ ರಜತತ್ವ ಜಾತಿಯನ್ನು ಅಣು ಸಾಧಾರಣ ಇರುತ್ತದೆ ಯಾತೆ ರಜತಕ್ಕೆ ಬರ್ಕೊಂಡು ಹೇಳ್ತಿರ್ತಾರೆ रजत का रजतत्व जाति तो अणु साधारण है याते रजत के सूक्ष्म अवयवन में भी रजत व्यवहार संभव है ರಜತದ ಸೂಕ್ಷ್ಮ ಅವಯವಗಳಲ್ಲಿಯೂ ಕೂಡ ಬೆಳ್ಳಿ ಅವ್ಯವಹಾರ ಸಂಭವಿಸುತ್ತದೆ ಪರಂತು घटत्व कपालत्व हस्तपादत्व पुरुषत्वादिक जाति तो महान अवयवी मात्र वृत्ति है आದರೂ घटದಲ್ಲಿ घटत्व कपालದಲ್ಲಿ कपालत्व हस्तपादत्व ಅವಯವ ಹಾಂ ಪುರುಷತ್ವ ಅಂದ್ರೆ ಹಸ್ತಪಾದದಲ್ಲಿನೂ ಪುರುಷತ್ವ ಎರಡರಲ್ಲಿ ಸಮಾನ घटत्वದಲ್ಲಿ कपालत्वದಲ್ಲಿ समान तो महान अवयवी मात्र वृत्ति है महान अवयवी पुरुष घटा महान अवयवी मात्र है महान अवयवी महान ಒಂದು ಪದದ ಅವಯವಿ ಎರಡು ಪದ ಇಟ್ಟರು ಹಾಂ ಮಾನ ಮತ್ತು ಅವಯವಿ ಬರೀ ಇಲ್ಲಿ ನಾವು ಮಹಾನ ಪದ ಮಹಾನ್ ಒಂದೇ ಇಟ್ಟರೆ ದೊಣಕೂ ಅವಯವಿ ಇದ್ದಾವೆ ಅವುಗಳ ಪ್ರತ್ಯಕ್ಷ ಆಗಬೇಕಾಗಿತ್ತು ಮಹಾನ್ ಇಟ್ಟರೆ ಹಾಂ ಮತ್ತು ಕೇವಲ ಮಹಾನ್ ಪದ ನೈ ರಖೇತು ಆಕಾಶನೂ ಮಹಾನ್ ಐತಿ ಪರಂತು ಅದು ಜನ್ನಿಲ್ಲ ಯಾತೆ ಅವಯವಿ ನೈ ಅದಕ್ಕೆ ನಾವು ಎರಡೂ ಇಟ್ಟಿದ್ದೆವು ಮಹಾನೂ ಇರಬೇಕು ಅವಯವಿ ಮಾತ್ರ ಆಯ್ತು ಇರ್ಲಿ ಬಿಡಿ ಈಗ ಸ್ವಲ್ಪ मान अवयवी मात्र वृत्ति है तिनके जैसे घटत्व कपालत्व हस्तपादत्व म्यान ಕೊಟ್ರಲ್ಲ तिनके ಅಂದರೆ घट पुरुष तिनके सूक्ष्म अवयवन में कपालत्वादिक जाति संभव नहीं तिनके घटत्वದು घट सूक्ष्म अवयवन में
ಕಪಾಲತ್ವಾದಿಕ್ ಜಾತಿ ಸಂಭವನೇ. ತಿಥಿಯಲ್ಲಿ ನಿಮಗೆ ಇದು ಗೊತ್ತಾಗ್ತಿಲ್ಲ. ಘಟತ್ವ, ಕಪಾಲತ್ವ, ಹಸ್ತ ಎಲ್ಲದರ ಸಾಮಾನ್ಯನೇ ಐತೆ ನೋಡೋದು. ಹಾಂ, ಸಮಾನನೇ ಅದರ ಅಂದಮೇಲೆ ಅವುಗಳ ಸೂಕ್ಷ್ಮ ಅವಯವಗಳಲ್ಲಿ ತಿನಿಕೆ, ಘಟತ್ವಕ್ಕೆ, हस्तपादात्व सूक्ष्म पुरुषನಲ್ಲಿ सूक्ष्म अवयवन में कपालत्वादिक जाति संभवे नहीं. सूक्ष्म ಅವಯವಗಳಲ್ಲಿ ಈ ಘಟದಲ್ಲಿ ಘಟತ್ವ ಐತಿ, ಪುರುಷನಲ್ಲಿ ಪುರುಷತ್ವ ಐತಿ. ಅವು ಸೂಕ್ಷ್ಮ ಅವಯವಗಳಲ್ಲಿ ಮತ್ತು ನೀವು ಜರ ಕದಾಚಿತ್ ಜಾತಿ ಘಟದಲ್ಲಿ ಘಟತ್ವ ಐತೀನಿ ಅಲ್ಲ, ಪುರುಷನಲ್ಲಿ ಪುರುಷತ್ವ ಜಾತಿ, ಆ ಸೂಕ್ಷ್ಮ ಅವಯವಗಳಲ್ಲಿನೂ ಕೂಡ ಜಾತಿ ಅಂತ ಹೇಳೋದು ಸಂಭವಿಸುವುದಿಲ್ಲ. ಆದರೂ ಯಾಕೆಂದರೆ ಆದರೂ ಕೂಡ ಈ ರೀತಿಯಿಂದ ಯಾವ ब्रह्म के अधिष्ठान देश में सुक्ति के रजत ब्रह्म के अधिष्ठान देश में आरोपित ಈಗ ಮ್ಯಾಲೆ ಹೇಳಿದ್ರೆ ಈ ಹಂಗೆ ಕಪಾಲತ್ವ, ಪುರುಷತ್ವ ಅವಯವಗಳು ವ್ಯಾವಹಾರಿಕ ಅವಯವ ಹೋವೆತ್ತು. ವ್ಯಾವಹಾರಿಕ ಮ್ಯಾಲೆ ಹೇಳಿದ್ರಲ್ಲ ಕಪಾಲತ್ವ, ಪುರುಷತ್ವ ಅವಯವಗಳು, ಹಸ್ತಪಾದಾದಿಗಳು ಅಧಿಷ್ಠಾನ ದೇಶದಲ್ಲಿ ಆರೋಪಿತಕ್ಕೆ ವ್ಯಾವಹಾರಿಕ ಅವಯವ ಹೋವೆತ್ತು. ಅಧಿಷ್ಠಾನ ದೇಶದಲ್ಲಿ ಸತ್ಯ ಬೆಳ್ಳಿನೇ ಹುಟ್ಟ್ಯದ, ಅವು ವ್ಯಾವಹಾರಿಕ ಅದಾವ ಅಂತ ಹಿಂಗೆ ಅಂದಿದ್ರೆ ನೀವು अधिष्ठान देश में सुक्ति देश में यानी अधिष्ठान देश में ಅಂದರೆ ಸುಕ್ತಿ ದೇಶ में ಆರೋಪಿತಿಕೆ ಅಂದರೆ ಬೆಳ್ಳಿ ಆರೋಪಿತಿಕೆ ವ್ಯಾವಹಾರಿಕ ಅವಯವ ಹೋವೆತ್ತು. ವ್ಯಾವಹಾರಿಕ ಅವಯವನತೆ सत्य ಅವಯವನತೆ सत्य रजत अवयवी उपजे है ಮೊಟ್ಟ ಮೊದಲು ಅದರ ಸಲುವಾಗಿ ಅಧಿಷ್ಠಾನ ದೇಶದಲ್ಲಿ ಆರೋಪಿತದ ವ್ಯಾವಹಾರಿಕ ಅವಯವ ಇದ್ದಿದ್ದಾದರೆ ತಿನ್ಕಿ ಪ್ರತೀತಿ ಹುಯಿಚಾಯೇ, ಅವುಗಳ ಪ್ರತೀತಿ ಅವಯವಗಳು ತೋರಬೇಕಾಗಿತ್ತು. ಹೌದು. ಈ ಹಸ್ತಪಾದಾದಿಗಳು ಮಂಡಗಿಡದಲ್ಲಿ ಕಳ್ಳ ತೋರ್ಯಾನ, ಆ ವಾಲ್ಮೀಕಿ ಹುತ್ತಿನಲ್ಲಿ ಘಟ ತೋರ್ಯಾದ. ಹೌದು. ಆ ಘಟದಲ್ಲಿ ಇರುವ ಯಾನ ಕಪಾಲ ಅವಯವ, ಪುರುಷನಲ್ಲಿ ಹಸ್ತಪಾದ ಅವಯವಗಳು ಅವು ತೋರಬೇಕಾಗಿತ್ತಿಲ್ಲ. ಅಂದರೆ ಅಧಿಷ್ಠಾನ ದೇಶದಲ್ಲಿ ಆರೋಪಿತದ ಅವಯವಗಳು ಪ್ರತೀತಿ ಅಂದರೆ ಜ್ಞಾನ ಆಗಬೇಕಾಗಿತ್ತು. ಸತ್ತಿದ್ರೆ ಅದು ನೆನಪಿರಬೇಕು. ಸತ್ತಿದ್ರೆ ನಮ್ಮಲ್ಲಿಲ್ಲ, ಸತ್ತಿದ್ರೆ अधिष्ठान देश में आरोपित के व्यावहारिक प्रातिभाषिक नहीं, व्यावहारिक अवयव होवे तो तिनकी प्रतीति हुई चाहिए. व्यावहारिक अवयव होवे तो तिनकी प्रतीति ಅಂದರೆ ಅವಳ ಜ್ಞಾನ ಆಗಬೇಕಾಗಿತ್ತು. ಯಾತೆ व्यावहारिक अवयवन से ಎಲ್ಲಿ व्यावहारिक अवयवन से सुक्ति देश में सुक्तिಯಲ್ಲಿ व्यावहारिक अवयवन से रजताधिकन की उत्पत्ति कथन असंगत है. ಆ ಬೆಳ್ಳಿ ಉತ್ಪತ್ತಿ ಹೇಳಿದ್ರು ನೀವು. ಅಧಿಷ್ಠಾನ ಯಾವ ಶುಕ್ತಿಯಲ್ಲಿ ಶುಕ್ತಿ ವ್ಯಾವಹಾರಿಕ, ಅದರಲ್ಲಿ ಬೆಳ್ಳಿ ವ್ಯಾವಹಾರಿಕ ಅವಯವಗಳ ಬೆಳ್ಳಿ ಉತ್ಪತ್ತಿ ಆದಮೇಲೆ ಶುಕ್ತಿ ಮೊದಲಾದವುಗಳಲ್ಲಿ ದೇಶದಲ್ಲಿ ವ್ಯಾವಹಾರಿಕ ಅವಯವ ಬೆಳ್ಳಿಗಳದು ಮತ್ತು ಎಲ್ಲ ಉತ್ಪತ್ತಿ ಕಥನ ಅಸಂಗತ. ಹಿಂಗೆ ಉತ್ಪತ್ತಿ ಹೇಳೋದು ನಿಮ್ಮದು ಸತ್ಯ ಹೇಳ್ತಾನೆ. ಉತ್ಪತ್ತಿ ಅಂತ ನೀವು ಹೇಳಿದ್ರಲ್ಲ, ಆ ಉತ್ಪತ್ತಿ ಕಥನ ಅಸಂಗತ ಐತಿ ಅಂತ ಹೇಳಿದರು. ಮತ್ತೀಗ ಆ ದೋಷದು ಪರಿಹಾರ ಮಾಡ್ತಾನೆ ಮತ್ತು ಅದಕ್ಕೆ ವೇದಾಂತಗಳು ಖಂಡನ ಮಾಡ್ತಾರೆ. ಅದು ನಾಳೆ ನೋಡೋಣ.